ಹೇಳ್ತಿದ್ದಾರೆ मधुर मಕ್ಕಳೇ मीठे बच्चे डबल सरताज बनने के लिए डबल हिंसा छोड़नी है अननोन वॉरियर्स बन माया दुश्मन पर जीत पानी मधुर मಕ್ಕಳೇ डबल ಕಿರೀಟಧಾರಿಗಳಾಗಲು ಡಬಲ್ ಹಿಂಸೆಯನ್ನು ಬಿಡಿ ಗುಪ್ತ ಸೈನಿಕರಾಗಿ ಮಾಯಾ ಶತ್ರುವಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳಿರಿ ಅಂತ ಹೇಳ್ತಿದ್ದಾರೆ ಬಾಬಾ. ಮಾಯೆ ಪ್ರತ್ಯಕ್ಷವಾಗಿ ಕಾಣ್ತಾನೆ, ಗುಪ್ತನ. ಅದಕ್ಕೆ ನಾವು ಕೂಡ ಯಾವ ರೂಪದಲ್ಲಿ ಹೋಗಬೇಕು? ಗುಪ್ತ ರೂಪದಲ್ಲೇ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಪ್ರಶ್ನೆ, छोटा मुख और बड़ी बात यह कहावत किसके लिए और क्यों प्रसिद्ध है? ಚಿಕ್ಕ ಮುಖ ಹಾಗೂ ದೊಡ್ಡ ಮಾತು ಈ ಹೇಳಿಕೆ ಯಾರ ಪ್ರತಿ ಮತ್ತು ಯಾಕೆ ಪ್ರಸಿದ್ಧವಾಗಿದೆ? ಚಿಕ್ಕ ಮುಖ ದೊಡ್ಡ ಮಾತು ಈ ಹೇಳಿಕೆ ಯಾರಿಗಾಗಿ ಮಾಡಲಾಗಿದೆ ಹಾಗೂ ಏಕೆ ಮಾಡಲಾಗಿದೆ, ಏಕೆ ಪ್ರಸಿದ್ಧವಾಗಿದೆ? उत्तर, यह कहावत परमात्मा के लिए है। कैसे वह साधारण तन में बैठे इस छोटे मुख से तुम्हारे बड़ी बड़ी बातें सुनाते हैं। गरीब निवास बाप तुम्हें गरीब से साहूकार बना देते हैं। तुम बच्चे भी कहते हो हम जबरदस्त वॉरियर्स हैं, हम रावण पर जीत पाकर सारे विश्व पर स्वर्ग की स्थापना कर रहे हैं। यह भी तो जैसे छोटा मुख बड़ी बात हुई। मनुष्य इन बातों को सुनकर हंसते हैं, समझ नहीं सकते हैं जैसे तुम्हारी बातें हैं या किसी को भी समझ में नहीं आती है। तुम्हारी जैसे बातें करना किसी को आएगा भी नहीं। ಈ ಗಾಯನ ಅಥವಾ ಈ ಹೇಳಿಕೆ ಪರಮಾತ್ಮನಿಗಾಗಿ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಏಕೆಂತಂದರೆ ಅವ್ರು ಎಷ್ಟು ಸಾಧಾರಣ ತನುವಿನಲ್ಲಿ ಬಂದು ಚಿಕ್ಕ ಮುಖದಿಂದ ದೊಡ್ಡ ದೊಡ್ಡ ಮಾತುಗಳನ್ನು ತಿಳಿಸ್ಕೊಡ್ತಾರಲ್ವ. ಅವರು ಬಡವರ ಬಂಧು. ಯಾರು? ಶಿವಬಾಬಾ ಬಡವರ ಬಂಧು ಗರೀಬರನ್ನು ಅಂದರೆ ಬಡವರನ್ನು ಸಾಹುಕಾರನ್ನಾಗಿ ಮಾಡುತ್ತಾರೆ. ನೀವು ಮಕ್ಕಳು ಕೂಡ ಇದನ್ನೇ ಹೇಳ್ತೀರಲ್ವ, ನಾವು ಜಬರ್ದಸ್ತ್ ವಾರಿಯರ್ಸ್ ಆಗಿದ್ದೇವೆ, ನಾವು ಬಾಬಾರವರ ಸತ್ಯ ಸೈನಿಕರಾಗಿದ್ದೇವೆ, ನಾವು ರಾವಣನ ಮೇಲೆಯೇ ಜಯವನ್ನು ಗಳಿಸಿ ಪೂರ್ತಿ ವಿಶ್ವದ ಮೇಲೆ ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಿದ್ದೇವೆ ಅಂತ ನಮ್ಮ ಬಾಯಿನ ಆ ಮಾತು ಬರೋದು ಎಷ್ಟು ದೊಡ್ಡದಲ್ವ. ಬಾಬಾರು ಕೂಡ ನಮ್ಮನ್ನು ಆ ರೀತಿ ಮಾಡುವ ಜ್ಞಾನವನ್ನು ತಿಳಿಸ್ಕೊಡ್ತಿದ್ದಾರೆ. ಅದಕ್ಕೋಸ್ಕರ ಮನುಷ್ಯರು ಈ ಮಾತನ್ನು ಕೇಳಿ ನಗ್ತಾರೆ, ಅವ್ರಿಗೇನು ಅರ್ಥ ಆಗಲ್ಲ ಅಂತ ಹೇಳ್ತಾರೆ ಬಾಬಾ. ಏಕೆಂದರೆ ನಿಮ್ಮ ಥರ ಮಾತುಗಳು ಅವ್ರು ಆಡಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಹೇಳಲಿಕ್ಕೆ ಸಾಧ್ಯನೇ ನಾನು ವಿಶ್ವದ ಮಾಲಕರಾಗ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೊರಗಡೆ ಒಂದು ಪದವಿಗೆ ಅಧಿಕರಿಸ್ತೀವಿ ಅಂದರೆ ನೀನೆಲ್ಲಪ್ಪ ಆಗ್ತೀಯಾ ಅಂತ ಕೇಳುತ್ತಾರೆ. ನಾನು CM ಆಗ್ತೀನಿ, ನಾನು MLA ಆಗ್ತೀನಿ ಅಂದರೆ ಏನು ಹೇಳ್ತೀವಿ? ನಿನಗೆಲ್ಲಿ ಕೊಡ್ತಾರೆ ಆ ಪೋಸ್ಟು ಅಂತ ಹೇಳ್ತೀವಿ. ಆ ಥರ ನಗೋತಾರೆ ನಾವು ಆ ಮಾತನ್ನು ಹೇಳ್ತೀವಿ. ಆದರೆ ಇಲ್ಲಿ ನಾವು ವಿಶ್ವದ ಮಾಲೀಕರೇ ಹಾಕ್ತೀವಿ ಅಂತಂದರೆ ಈ ಮಾತು ಕೇಳಿ ಹೊರಗಿನವ್ರಿಗೆ ನಗು ಬರುತ್ತೆ. ಯಾಕೆಂದರೆ ಇದರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಹಾಗೂ ಇಷ್ಟು ದೊಡ್ಡ ಮಾತು ಅವ್ರಿಗೆ ಹೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಗೀತ್ ಆಖಿರ್ ವಹ ದಿನ್ ಆಯಾ ಆಜ್, ಕೊನೆಗೂ ಆ ದಿನ ಇಂದು ಬಂತು ಅಂತ. ಓಂ ಶಾಂತಿ. बच्चों ने गीत सुना और अर्थ भी समझा। निश्चय भी बैठा है कि जिसे पति पावन कहा जाता है वह बाबा अब आया हुआ है. ಈಗ ಮಕ್ಕಳು ತಾವು ಹಾಡನ್ನು ಕೇಳಿಸ್ಕೊಂಡಿದ್ದೀರಿ, ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಅದರ ನಿಶ್ಚಯ ಅಂತೂ ಇದೆ. ಹೇಗೆ ನಾವು ಪತಿತ ಪಾವನ ಅಂತ ಪರಮಾತ್ಮನಿಗೆ ಕರೀತಿದ್ವು, ಆ ಸ್ವಯಂ ಪತಿತ ಪಾವನೆ ಈ ಸಮಯದಲ್ಲಿ ಬಂದಿದ್ದಾನೆ ಅಂತ. ಪತಿತ ಪಾವನ ಕೆ ಸಾಥ್ ಗರೀಬ್ ನಿವಾಸ್ ಅಕ್ಷರ ಭಿ ಆ ಜಾತಾ ಹೈ. ಪತಿತ ಪಾವನ ಎಂದು ಹೇಳುವುದರ ಜೊತೆಯಲ್ಲಿ ಬಡವರ ಬಂಧು ಎನ್ನುವಂಥ ಅಕ್ಷರವು ಇಲ್ಲಿ ಬಂದು ಬಿಡುತ್ತದೆ. ಈ ಸಮಯ ಸಾರಿ ದುನಿಯಾ ನರಕ ಹೈ. ಈ ಸಮಯದಲ್ಲಿ ಪೂರ್ತಿ ಪ್ರಪಂಚ ಏನಾಗಿದೆ? ನರಕ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಗರೀಬಿ ಬಹುತ್ ಹೈ, ಸಾರಿ ಸೃಷ್ಟಿ ಹಿ ಗರೀಬ್ ಹೈ. ಇಲ್ಲಿ ತುಂಬ ಜನ ಬಡವರಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ಹೇಳಬೇಕಂದ್ರೆ ಈ ಸೃಷ್ಟಿಯೇ ಈಗೇನಾಗ್ಬಿಟ್ಟಿದೆ?
ಬಡವ ಆಗ್ಬಿಟ್ಟಿದೆ ಅಂತ ಬಾಬಾ ಹೇಳ್ತಾರೆ. ಇಷ್ಟು ಬಡತನ ಇಲ್ಲಿ ಇದೆ. ಬಲೆ ಹಣದಲ್ಲಿ ಕೆಲವರು ಚೆನ್ನಾಗಿರ್ಬೋದು, ಆದರೂ ಯಾವುದೊಂದು ಕೋರಿಕೆ ಇದು ಬೇಕು ಅದು ಬೇಕು ಇದೆ ಅಂತ ಆಸೆ ಅಂತ ಇರುತ್ತಲ್ವ. ಯಾರಿಗೆ ಬೇಕು ಎನ್ನುವಂಥ ಇಚ್ಛೆ ಇರುತ್ತೆ ಅವರೇ ಯಾರು? ಬಡವರು. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಪ್ರಪಂಚವೇ ಈಗೇನಾಗ್ಬಿಟ್ಟಿದೆ, ಈ ಸೃಷ್ಟಿಗೆ ತುಂಬ ಬಡತನ ತುಂಬಿದೆ. ऐसा मत समझो रशिया अमेरिका साहूकार है, नहीं जानते हैं इन्हों के पास तो कुछ तोड़ा ही है, जो कुछ तोड़ा है वह स्वर्ग के भेंट में कुछ भी नहीं है, बल सारी साधन वैभव इकट्ठा किया जाए तो भी स्वर्ग की भेंट में कुछ नहीं है. ನೀವು ಹೇಳಬಹುದು, ಹೌದು ಬಾಬಾ, ಇನ್ನು ನಮ್ಮ ಭಾರತ ದೇಶ ಅಷ್ಟು ಡೆವಲಪ್ ಆಗಿಲ್ಲ, ಇದನ್ನು ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತಾರೆ. ಅಮೇರಿಕಾ ರಷ್ಯಾ ಎಲ್ಲ ಡೆವಲಪ್ಡ್ ಕಂಟ್ರೀಸ್ ಅಲ್ಲ, ಅದು ಸಾಹುಕಾರ ದೇಶ ಹೌದಾ ಅಂತ ನೀವು ಕೇಳ್ಬೋದು. ಆದರೆ ಬಾಬಾ ಹೇಳ್ತಾರೆ ಮಕ್ಕಳೇ, ಅದು ಸಾಹುಕಾರ ದೇಶ ಅಲ್ಲ. ಏಕೆ ಅಂತಂದರೆ ಸ್ವರ್ಗದ ಹೋಲಿಕೆ ಮಾಡಿಕೊಂಡ್ರೆ ಅದು ಏನಕ್ಕೂ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅದು ಬಿಟ್ಬಿಡಿ, ನೀವು ಪೂರ್ತಿ ವಿಶ್ವದಲ್ಲಿರುವಂಥ ಎಲ್ಲ ಸಾಮಗ್ರಿಯನ್ನು ಸೇರಿಸಿದ್ರೂ ಸ್ವರ್ಗಕ್ಕೆ ಮಾತ್ರ ಕೂಡ ಸಮ ಆಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಸಮ ಆಗುತ್ತಾ? ಅಲ್ಲಿರುವಂಥ ಸಾಧನ, ಅಲ್ಲಿರುವಂಥ ವೈಭವಕ್ಕೆ ಇಲ್ಲಿರುವ ಸಾಧನ ವೈಭವ ಏನೂ ಕೂಡ ಸಮ ಆಗಲ್ಲ. ಬಲ್ ಲಿಖತೆ ಹೇ तो इतना मिल्कियत पांडव सेना खरीद सकते हैं, तो ऐसा तो अमेरिका भी बहुत साहूकार है. परंतु तुम बच्चे जानते हो हमारी जो राजधानी अथवा स्वराज्य स्थापन हो रहा है उनके आगे या तो कुछ भी नहीं है. ನಾವು ಹೇಳ್ಬೋದು ಚೈನಾ ಇತ್ಯಾದಿ ಎಲ್ಲ ಏನೆಲ್ಲ ಇದೆಯೋ ಅದರ ಆಸ್ತಿ ಎಲ್ಲವೂ ಕೂಡ ಬೇರೆ ದೇಶಗಳು ಖರೀದಿ ಮಾಡ್ಬೋದು. ಇವಾಗ ಚೈನಾ ತುಂಬ ಸಾಹುಕಾರ ಆಗಿದೆ, ಅಮೇರಿಕಾ ತುಂಬ ಚೆನ್ನಾಗಿದೆ ಅಂತ ಬಾಬಾ ಹೇಳ್ತಾರೆ. ಸ್ಥೂಲವಾಗಿ ಯಾರೆಷ್ಟೇ ಚೆನ್ನಾಗಿದ್ದರೂ ಸಹ ನಮಗೆ ಸ್ವರ್ಗಕ್ಕೆ ಹೋಲಿಕೆ ಮಾಡಿದ್ರೆ ಅಲ್ಲಿ ಸ್ವರ್ಗದ ಇಟ್ಟಿಗೆಗಳು ಅಂದರೆ ಚಿನ್ನದ ಇಟ್ಟಿಗೆಗಳು, ವಜ್ರ ವೈಡೂರ್ಯಗಳನ್ನ ಕೂಡಿರುವಂಥ ಮನೆಗಳು ಎಷ್ಟೊಂದಿದೆ ಸ್ವರ್ಗದ ವರ್ಣನೆ. ಅದು ಯಾವುದಕ್ಕೂ ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಚೈನಾ ಇತನಾ ಮಿಲ್ಕಿಯ पाउंड सोना खरीद सकती है, तो ये तो अमेरिका भी बहुत साहूकार है, ऐसा नहीं है. पर तुम बच्चे अपनी स्वराज्य स्थापन कर रहे हो, उसके आगे कुछ भी नहीं है. इतना सब होते हुए भी गरीब है. ಈ ಪ್ರಪಂಚದಲ್ಲಿ ಎಷ್ಟೇ ಪೌಂಡ್ಸ್ ಇರ್ಬೋದು, ಎಷ್ಟೇ ಡಾಲರ್ಸ್ ಇರ್ಬೋದು, ಎಷ್ಟೇ ರುಪೀಸ್ ಇರ್ಬೋದು, ಅದರ ಬಾಬಾ ಹೇಳ್ತಾರೆ ಸ್ವರ್ಗದ ಹೋಲಿಕೆ ಮಾಡಿಕೊಂಡ್ರೆ ಎಲ್ಲರೂ ಕೂಡ ಇಲ್ಲಿರುವಂಥವ್ರು ಬಡವರೇ. स्वर्ग की भेंट में सारे विश्व ही गरीब है. ಸ್ವರ್ಗದಲ್ಲಿ ಹೋಲಿಕೆ ಮಾಡಿಕೊಂಡ್ರೆ ಪೂರ್ತಿ ವಿಶ್ವವೇ ಈಗ ಬಡವ ಆಗ್ಬಿಟ್ಟಿದೆ. ಇಸ್ ಬಾಪ್ ಕಾಯಿ ನಾಮ್ ಗರೀಬ್ ನಿವಾಸ. ಆದರೆ ಎಲ್ಲ ಬಡತನವನ್ನು ದೂರ ಮಾಡುವಂಥವ್ರು ಯಾರೋ ಈ ವಿಶ್ವದಲ್ಲಿ ಅಂತ ಕೇಳಿಕೊಂಡ್ರೆ, ಈ ವಿಶ್ವದಲ್ಲಿ ಇರುವಂಥ ಬಡತನವನ್ನು ದೂರ ಮಾಡುವಂಥ ತಂದೆ ಒಬ್ಬರೇ ಆಗಿದ್ದಾರೆ, ಅವರ ಪರಮಪಿತ ಪರಮಾತ್ಮ. ಅದಕ್ಕೆ ಅವರನ್ನು ಬಡವರ ಬಂಧು ಎಂದು ಹೇಳಲಾಗಿದೆ. भारत ही स्वर्ग में इतना धनवान था, भेंट की जाती है. अभी तो क्या हालत है, बाप गरीब निवास तुम्हारे सामने बैठे हैं और तुमको स्वर्ग का वर्षा देने आए हैं. तुम जानते हो बाप हमको कितना साहूकार बनाते हैं. अब महाराजा महारानी कितने साहूकार होते हैं. भक्ति मार्ग में कितने आलीशान मंदिर होते हैं. तो बाप का गरीब निवास नाम तो शोभता है ना. ಈಗ ಮೊದಲು ನೀವು ಹೆಂಗಿದ್ರಿ, ಭಾರತ ದೇಶ ಹೆಂಗಿತ್ತು, ಇವಾಗ ಅದು ಹೆಂಗಾಗ್ಬಿಟ್ಟಿದೆ, ಹೋಲಿಕೆ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ವ್ಯತ್ಯಾಸ ಅಂತ ಗೊತ್ತಾಗುತ್ತಲ್ವ. ಬಡವರ ಬಂಧುವಾಗಿರುವ ತಂದೆ ಎದುರುಗಡೆ ಕುಳಿತಿದ್ದಾರೆ. ಈಗ ತಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುವ ಆಸ್ತಿಯನ್ನು ಕೊಡುತ್ತಿದ್ದಾರೆ. ಎಷ್ಟು ಸಾಹುಕಾರನ್ನಾಗಿ ಮಾಡ್ತಾರಲ್ವ ತಂದೆ. ನಾವೇ ಮಹಾರಾಜ ಮಹಾರಾಣಿಗಳಾಗ್ತೀವಿ, ಆ ಸಮಯದಲ್ಲಿ ಎಷ್ಟು ಸಾಹುಕಾರಾಗಿರ್ತೀವಿ. ಭಕ್ತಿ ಮಾರ್ಗದಲ್ಲಿ ಕೂಡ ಎಷ್ಟು ಸುಂದರವಾಗಿರುವಂಥ ಎಷ್ಟು ಚೆನ್ನಾಗಿರುವಂಥ ಮಂದಿರಗಳಿತ್ತು. ಅರ್ಧ ಕಲ್ಪ ನಾವು ಸುಮ್ಮನೆ ಕೂತ್ಕೊಂಡು ತಿಂದ ಮೇಲೂ ಅಷ್ಟು ಆಸ್ತಿ ಉಳಿದಿತ್ತು ಅಂತಂದರೆ, ಅದು ದ್ವಾಪರ ಯುಗ ಅಂತಿಮ ಆಗೋವರೆಗೂ ಕಲಿಯುಗ ಆದಿವರೆಗೂ ನಡೀತಾ ಬಂತು ಅಂತಂದರೆ ಇಲ್ಲಿ ಸತ್ಯುಗದಲ್ಲಿ ಎಷ್ಟು ಸಾಹುಕಾರ ಆಗಿರ್ತೀರಿ. ಅದೇ ರೀತಿ ಈಗ ಈ ಸಮಯದಲ್ಲಿ ಬಡವರ ಬಂಧು ಅಂತ ತಂದೆಗೆ ಹೇಳುವುದು ತುಂಬ ಶೋಭಿಸುತ್ತೆ ಅಂತ ಹೇಳ್ತಿದ್ದಾರೆ. ವಹ ಹೈ ಹಿ ನಯಿ ದುನಿಯಾ, ಯಹ ಹೈ
ಪುರಾಣಿ ದುನಿಯಾ, ಸತ್ಯುಗ ಹೊಸ ಪ್ರಪಂಚವಾಗಿದೆ, ಇದಾಗಿದೆ ಹಳೆಯ ಪ್ರಪಂಚ. समझते पुरानी दुनिया के मनुष्य क्या हो गए, स्वर्ग तो सुख का भंडार है, कोई तो इस दुख की दुनिया को बदलने वाला है ना. कैसे बदलते हैं वह अभी तुम जानते हो. कोई झगड़ा लड़ाई आदि की बात नहीं. गीता में कृष्ण का नाम दे दिया है. दुनिया को पलटने वाला कृष्ण तो हो नहीं सकता. दुनिया को पलटाने वाले को गॉड कहा जाता है. अभी तुम समझते हो बाप हमें क्या से क्या बना रहे हैं. ತಂದೆ ಹೇಳ್ತಿದ್ದಾರೆ, ಈಗ ನಾನು ನಿಮ್ಮನ್ನು ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡ್ತಿದ್ದೇನೆ, ಆದರೆ ಈ ಹಳೆ ಪ್ರಪಂಚದಲ್ಲಿ ಮನುಷ್ಯರು ನೋಡಿ ಹಿಂಗೆ ಆಗ್ಬಿಟ್ಟಿದ್ದಾರೆ. ಸ್ವರ್ಗದಲ್ಲಿ ಏನಿತ್ತು, ಸುಖದ ಭಂಡಾರವಿತ್ತು ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಈ ಪ್ರಪಂಚ ಏನಾಗ್ಬಿಟ್ಟಿದೆ, ದುಃಖದ ಪ್ರಪಂಚ. ಅದಕ್ಕೋಸ್ಕರ ಇದನ್ನು ತಂದೆ ಬಂದು ಬದಲಾವಣೆ ಮಾಡ್ತಿದ್ದಾರೆ. ಹೇಗೆ ಬದಲಾವಣೆ ಮಾಡ್ತಿದ್ದಾರೆ, ಎಲ್ಲರ ಮೇಲೆ ನಾವು ಹೋಗಿ ಜಗಳ ಮಾಡಿ ತೊಂದರೆ ಕೊಟ್ಟು ನಾವು ಹಿಂಸೆ ಮಾಡಿ ತೆಗೆದುಕೊಳ್ತಾ ಇದ್ದೀವ. ಬಾಬಾ ಹೇಳ್ತಾರೆ, ಇಲ್ಲಿ ಹಿಂಸೆ ಮಾತೇ ಇಲ್ಲ. ಗೀತೆಯಲ್ಲೂ ಕೂಡ ಕೃಷ್ಣನ ಹೆಸರು ಬರೆದ್ಬಿಟ್ಟಿದ್ದಾರೆ. ಆದರೆ ಪ್ರಪಂಚವನ್ನು ಬದಲಾಯಿಸುವಂಥವನು ಕೃಷ್ಣ ಅಲ್ಲ, ಆದರೆ ಸ್ವಯಂ ಭಗವಂತ. ಅಭಿ ತುಮ್ ಸಮಜ್ತೆ ಹೋ ಹಮ್ ಕ್ಯಾ ಸೆ ಕ್ಯಾ ಬನ್ ರಹೆ. ಇವಾಗ ನೀವು ಅರ್ಥ ಮಾಡ್ಕೊಂಡಿದ್ದೀವಿ ನಾವು ಏನಾಗಿದ್ವಿ ಮತ್ತು ಇವಾಗ ಏನು ಆಗ್ತಿದ್ದೀವಿ ಅಂತ. ಏನಾಗ್ತಿದ್ದೀವಿ, ಪಾವನರಾಗ್ತಾ ಇದ್ದೀವಿ. ಪತಿತರಿರುವಂಥವರು ಪಾವನರು, ಮನುಷ್ಯರಿರುವಂಥವರು ದೇವತೆಯರಾಗ್ತಾ ಇದ್ದೀವಿ. हम तो कुछ भी नहीं जानते थे, बरोबर हम विश्व के महाराजा महारानी बनते हैं. नाम ही है गोल्डन एज, सोने की दुनिया. द्वारिका को भी सोने की कहते हैं. द्वारिका माना सारा शहर सोना. तो ज़रूर इतना आता धन होगा. बच्चों ने साक्षात्कार भी किया है. बाबा कहते हैं जितना तुम आगे जाएंगे उतना घड़ी घड़ी साक्षात्कार होगा. अपने देश के नज़दीक आते ही तो दिल में आता है कि अभी हम जाकर पहुंचेंगे. तुम जानते हो कि यह लड़ाई भी ज़रूर लगेगी, तब तो पुरानी दुनिया का विनाश होगा. जैसे देखो दिल्ली पुरानी थी, अब नई बनाई. तुम तो जानते हो यह सारी दुनिया कब्रिस्तान है, फिर परिस्तान बनना है. बाबा हमको नई दुनिया का वर्षा दे रहे हैं. ಈಗ ನಾವು ವಿಶ್ವದ ಮಾಲೀಕ ಮಹಾರಾಜ ಮಹಾರಾಣಿಗಳಾಗುತ್ತಿದ್ದೇವೆ. ಅದರ ಹೆಸರೇನು, ಚಿನ್ನದ ಪ್ರಪಂಚ ಅಂತ ಹೇಳ್ತಿದ್ದಾರೆ. ಅಲ್ಲಿ ಯಾವುದೇ ದುಃಖದ ಮಾತು ಇರುವುದಿಲ್ಲ. ದ್ವಾರಿಕಾ ಅಂತ ಹೇಳಲಾಗತ್ತಲ್ಲ, ದ್ವಾರಿಕಾ ಅಂತ ಚಿನ್ನಕ್ಕೆ ಹೇಳಲಾಗುತ್ತೆ. ಬಾಬಾ ಹೇಳ್ತಿದ್ದಾರೆ, ದ್ವಾರಿಕಾ ಅಂದ್ರೇ ಪೂರ್ತಿ ಚಿನ್ನದಿಂದ ಕೂಡಿರುವಂಥ ಊರು ಅಂತ ಬಾಬಾ ಹೇಳ್ತಿದ್ದಾರೆ. ಆದರೆ ಇದು ಒಂದು ಊರಲ್ಲ, ವಿಶ್ವವೇ ಹಿಂಗಾಗಿರುತ್ತೆ, ದ್ವಾರಿಕಾ ಆಗಿರುತ್ತೆ. ಅಷ್ಟು ಚಿನ್ನದಿಂದ ಕೂಡಿರುವಂತಹ ಪ್ರಪಂಚವಾಗಿರುತ್ತೆ. ಅಪಾರ ಧನ ಇರುತ್ತೆ. ಅದೆಲ್ಲ ಕೂಡ ಮಕ್ಕಳು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಲ್ವ. ತಂದೆ ಹೇಳ್ತಾರೆ, ನೀವು ಎಷ್ಟು ಮುಂದೆ ಹೋಗ್ತಿರ್ತೀರೋ ಅಷ್ಟು ನಿಮಗೆ ಸಾಕ್ಷಾತ್ಕಾರಗಳು ಕೂಡ ಆಗ್ತಾ ಹೋಗುತ್ತೆ. ಅದರ ಅರ್ಥ ಏನು, ನಿಮ್ಮ ದೇಶ ಹತ್ರ ಬರ್ತಿದೆ, ಇನ್ನೇನು ಈ ಪ್ರಪಂಚ ಅಂಚೆಯಾಗಿ ನಿಮ್ಮ ಪ್ರಪಂಚ ಬರಲಿದೆ ಅಂದಮೇಲೆ ನಿಮಗೆ ಅನಿಸ್ತಾ ಇರುತ್ತೆ ಇನ್ನೇನು ನಾನು ಹೋಗಿ ತಲುಪ್ತೀನಿ ಅಂತ. ಅದಕ್ಕೋಸ್ಕರ ನೀವು ತಿಳ್ಕೊಂಡಿದ್ದೀರಿ, ಇಲ್ಲಿ ಹಳೆ ಪ್ರಪಂಚ ವಿನಾಶ ಆಗಲು ಘರ್ಷಣೆ ಆಗಲೇಬೇಕು, ಇದೆಲ್ಲವೂ ಕೂಡ ಆಗೇ ಆಗುತ್ತೆ ಅಂತ. ನಾವು ಡೆಲ್ಲಿ ನೋಡ್ತೀವಲ್ಲ, ನ್ಯೂ ಡೆಲ್ಲಿ, ಮಾಮೂಲು ಡೆಲ್ಲಿ, ಓಲ್ಡ್ ಡೆಲ್ಲಿ ಎಲ್ಲ ಕೂಡ ನೋಡ್ತೀವಿ. ಆದರೆ ಇಲ್ಲಿ ಯಾವುದು ನ್ಯೂ ಇಲ್ಲ, ಎಲ್ಲ ಸ್ಮಶಾನ ಅಂತ ಹೇಳ್ತಿದ್ದಾರೆ. ಪ್ರಪಂಚ ಏನಾಗಿದೆ, ಸ್ಮಶಾನವಾಗಿಬಿಟ್ಟಿದೆ. ಆದರೆ ಇದೇನಾಗಬೇಕು, ಸ್ವರ್ಗ ಆಗಬೇಕು. ತಂದೆ ಬಂದು ಸ್ವರ್ಗದ ಸ್ಥಾಪನೆಯನ್ನು ಮಾಡ್ತಿದ್ದಾರೆ. ಹೊಸ ಪ್ರಪಂಚದ ಆಸ್ತಿಯನ್ನು ನಮಗೆ ಕೊಡ್ತಿದ್ದಾರೆ. ಹೊಸ ಪ್ರಪಂಚದಲ್ಲೇ ಹೊಸ ಡೆಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ನ್ಯೂ ಡೆಲ್ಲಿ ಅಂದ ತಕ್ಷಣ ಹೊಸದಾಗಿ ಏನಾದ್ರು ಆಗುತ್ತಾ, ಏನೂ ಆಗಲ್ಲ. ಈ ಸ್ಮಶಾನದಲ್ಲೇ ತಾನೇ ಇರುವುದು. ಗಾಂಧೀಜಿ कहते थे ಅಥವಾ अभी भी कहते हैं कि राम राज्य हो तो समझाना चाहिए ज़रूर अभी रावण राज्य है. ಗಾಂಧೀಜಿ ಏನಂತ ಬಯಸ್ತಿದ್ರು, ರಾಮರಾಜ್ಯ ಬೇಕು. ಅದಕ್ಕೆ ರಘುಪತಿ ರಾಘವ ರಾಜಾರಾಮ್ ಅಂತ ಅವ್ರು ಹೇಳ್ತಾ ಬಂದರು. ಅವರೇ ಅಲ್ಲ, ಎಲ್ಲರೂ ಕೂಡ ತಿಳ್ಕೊಳ್ತಾರೆ ಪ್ರಪಂಚದಲ್ಲಿ ರಾಮರಾಜ್ಯ ಬೇಕು ಅಂತ. ಆದರೆ ಅದನ್ನು ಸ್ಥಾಪನೆ ಮಾಡಲಿ ಯಾರು ಬರಬೇಕು, ತಂದೆ ಬರಬೇಕು.
ಅದಕ್ಕೋಸ್ಕರ ನಾವು ಇತರಿಗೆ ಏನು ಅರ್ಥ ಮಾಡಿಸ್ಬೇಕಂದ್ರೆ ರಾಮರಾಜ್ಯ ಬೇಕು ಅಂತ ಇದ್ರಂದ್ರೆ ಇವಾಗ ಯಾರ ರಾಜ್ಯ ಇದೆ? ರಾವಣ ರಾಜ್ಯ ಇದೆ ಅಂತ. कहते हैं फलाना स्वर्ग पधारा तो जरूर नरक में था तब तो स्वर्ग में गए. ಯಾರಾದ್ರೂ ಶರ ಬಿಟ್ರೆ ಅವರು ಸ್ವರ್ಗಕ್ಕೆ ಹೋದ್ರು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಎಲ್ಲಿದ್ರು ಅಲ್ಲಿವರೆಗೂ ನರಕದಲ್ಲೇ ತಾನೆ. ಸ್ವರ್ಗ ಮೇ ಯಾ ಅಕ್ಷರ नहीं कहेंगे. यहाँ तो जैसे स्वर को याद करना है तो वैसे बाप को याद करना है. कोई मरते हैं तो कहते हैं हेवनली अबोर्ड. इस हेवन में कौन सा धर्म निवास करता है? गॉड फादर ही हेवन स्थापन करते हैं. तुम देखते हो कि बेटे कैसे साधारण रीति है. ड्रामा के राज को तुम ही जानते हो. जो सीन जिस समय चलती है फिर बाद में रिपीट होती है, फिर 5000 वर्ष बाद रिपीट होगी. क्राइस्ट को क्रॉस पर चढ़ाया, पास्ट हो गया. वह है वर्ल्ड की हिस्ट्री ज्योग्राफी जो फिर रिपीट होगी. क्रिश्चियन धर्म नहीं होगा, फिर से क्राइस्ट आकर स्थापन करेगा. यह बातें सिवाय तुम्हारे और कोई की बुद्धि में नहीं है. ಈಗ ನಾವೆಲ್ಲರೂ ಕೂಡ ಸ್ವರ್ಗವನ್ನು ಕೂಡ ನೆನಪು ಮಾಡ್ತೀವಿ, ಅದೇ ರೀತಿ ತಂದೆಯನ್ನು ಕೂಡ ನೆನಪು ಮಾಡಬೇಕು. ಇಲ್ಲಿ ಯಾರೇ ಶರ ಬಿಟ್ಟರು ಕೂಡ ಸ್ವರ್ಗದ ವಾಸಿಗಳಾಗಿದ್ರು ಅಂತ ಹೇಳ್ತಾರೆ ಅಲ್ವಾ. ಅದೇ ರೀತಿ ಬಾಬಾ ಹೇಳ್ತಾರೆ ಪ್ರಪಂಚದಲ್ಲಿ ಒಂದು ಡ್ರಾಮಾದ ರಹಸ್ಯ ಇದೆ. ಏನು ಅಂತಂದರೆ ಇಲ್ಲಿ ಪ್ರತಿಯೊಬ್ಬರದು ಕೂಡ 5000 ವರ್ಷದ ಒಮ್ಮೆ ರಿಪೀಟ್ ಆಗ್ತಾ ಇರುತ್ತೆ. ಸ್ವರ್ಗ ಸ್ಟಾರ್ಟ್ ಆಗಿದ್ದಾಗ ಕ್ರಿಶ್ಚಿಯನ್ ಧರ್ಮ ಏನು ಇರಲಿಲ್ಲ ಅಂತ ಬಾಬಾ ಹೇಳ್ತಾರೆ. ಇಲ್ಲೆಲ್ಲ ಹೆಂಗೆ ಕ್ರೈಸ್ತನು ಕ್ರಾಸ್ ಮೇಲೆ ಸಿಲುಬು ಮೇಲೆ ಹತ್ತಿಸ್ದಂಗೆ ತೋರಿಸ್ತಾರೋ ಇದು ಆದಿಯಿಂದ ಮೊದಲಾಗಿದ್ದಲ್ಲ ಅಂತ ಹೇಳ್ತಾರೆ. ಮಧ್ಯದಲ್ಲಿ ಮೊದಲಾಗಿದ್ದು, ಮತ್ತೆ ಬರುವಂಥ ಕಲ್ಪದಲ್ಲಿ ಮತ್ತೆ ಕ್ರೈಸ್ತ ಬರಬೇಕು, ಮತ್ತೆ ಆ ಧರ್ಮವನ್ನು ಸ್ಥಾಪನೆ ಮಾಡಬೇಕು, ಮತ್ತೆ ಈ ರೀತಿ ಆಗಬೇಕು. ಈ ಒಂದು ಡ್ರಾಮಾದ ರಹಸ್ಯ ಏನಿದೆ ಇದು ನೀವು ತಿಳ್ಕೊಂಡಿದ್ದೀರಿ. ಫಿರ್ ಸೆ 5000 ವರ್ಷಕ್ಕೆ ಬಾದ್ ರಿಪೀಟ್ ಹೋಗ. ಇದೆಲ್ಲವೂ ಕೂಡ 5000 ವರ್ಷದ ನಂತರ ರಿಪೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. बाप कहते हैं मैं फिर से 5000 वर्ष बाद राज्य सिखलाने आऊँगा. ಮತ್ತೆ ನಾನು ಪುನಃ 5000 ವರ್ಷದ ಹಿಂದೆ ಹೆಂಗೆ ಬಂದಿದ್ನೋ ಇವಾಗಲೂ ಕೂಡ ರಾಜ್ಯೋಗವನ್ನು ಕಲಿಸಲು ಬಂದಿದ್ದೇನೆ, ಬರುತ್ತೇನೆ. ಟೀಚರ್ ಕहेंगे हम तुमको सृष्टि की आदि मध्य अंत का राज सुना रहा हूं. ನಮ್ಮ ಟೀಚರ್ ಏನು ಹೇಳ್ತಿದ್ದಾರೆ? ನಾನು ನಿಮಗೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ಕೊಡ್ತೇನೆ. या नॉलेज सिवाय परमपिता परमात्मा के कोई दे ना सके. ಈ ಜ್ಞಾನ ಪರಂಪಿತ ಪರಮಾತ್ಮ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ನಮಗೂ ಗೊತ್ತಿತ್ತ ಮೊದಲು, ನಮಗೂ ಕೂಡ ತಿಳಿದಿಲ್ಲ. ಯಾ ಬಾತೆ ಶಾಸ್ತ್ರ ಮೇ ಭೀ ಈ ಮಾತುಗಳು ಶಾಸ್ತ್ರದಲ್ಲೂ ಇಲ್ಲ, ಬರ್ತಿದ್ರು ಅರ್ಥ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ. ಯಹ ಕೋಯಿ ಸಮಷ್ಟೇ ತೋಡೆ ಹಿ ಹೇ. क्राइस्ट फिर 3000 वर्ष बाद आएगा. अभी 2000 वर्ष हुआ है तो 5000 वर्ष का हिसाब ना, परंतु किसी की बुद्धि में बैठता नहीं. ಕ್ರೈಸ್ತ ಬಂದು 3000 ವರ್ಷ ಆಯಿತು. ಈಗ 2000 ವರ್ಷ ಕ್ರೈಸ್ತ ಬಂದು 3000 ವರ್ಷ ಆಯಿತು ಅಂತ ಹೇಳ್ತಿದ್ದಾರೆ ಬಾಬಾ. ಅಂದ್ರೇನು? ದ್ವಾಪರ ಯುಗದಿಂದ ಏನಾಗ್ತಾ ಬಂತು? ಅನೇಕ ಧರ್ಮಗಳು ಮೊದಲಾಗ್ತಾ ಬಂತು ಅಂತ ಹೇಳ್ತಿದ್ದಾರೆ ಬಾಬಾ. ಈ 5000 ವರ್ಷದ ಲೆಕ್ಕ ತಗೊಂಡ್ರೆ 2000 ವರ್ಷ ಇತ್ತಲ್ವಾ ಮೊದಲು ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಇದು ಯಾರ ಬುದ್ಧಿಯಲ್ಲಿ ಇಲ್ಲ. ಅವ್ರೇನು ಅಂದ್ಕೊಳ್ತಾರೆ? ನಮ್ಮ ಧರ್ಮ ಮೊದಲಾದಾಗೆ ಸೃಷ್ಟಿ ಮೊದಲು ಅಂತ ಅಂದ್ಕೊಳ್ತಾರೆ. ಆದರೆ ಹಂಗಲ್ಲ, ಅದಕ್ಕಿಂತ ಮೊದಲು ಕೂಡ ಸೃಷ್ಟಿ ಇತ್ತು ಅಂತ ಮಾತನ್ನು ಬಾಬಾ ತಿಳಿಸ್ತಾರೆ. ಕ್ರೈಸ್ತ 3000 ವರ್ಷ ಅಂದರೆ ಅದರಿಂದ 2000 ವರ್ಷ ಇತ್ತಲ್ವ. 2000 ವರ್ಷ ಅವಾಗ ಏನಿತ್ತು? ಸ್ವರ್ಗ ಇತ್ತು ಅಂತ ನಾವು ಇತರಿಗೆ ಅರ್ಥ ಮಾಡಿಸ್ಬೇಕು. ಕೆಲವರು ಅದನ್ನು ಅರ್ಥ ಮಾಡ್ಕೊಳ್ತಾರೆ, ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಯಾರಿಗೆ ಅರ್ಥ ಮಾಡಿಸ್ಬೇಕಂದ್ರೂ ಕೂಡ ಇದು ತುಂಬ ರಹಸ್ಯಯುಕ್ತ ಮಾತುಗಳಾಗಿರುವಂಥ ಕಾರಣ ಯುಕ್ತಿಯುಕ್ತವಾಗಿ ಅರ್ಥ ಮಾಡಿಸ್ಬೇಕು. ಒಮ್ಮೆಲೆ ಹೋಗಿ ಈ ಮಾತುಗಳು ಹೇಳಿದ್ರೆ ಕೆಲವರು ಅಕ್ಸೆಪ್ಟ್ ಮಾಡೋದಿಲ್ಲ. ಅದರ ವಾಸ್ತವಿಕವಾಗಿ ಯಾವುದೋ ಸತ್ಯ ಪರಿಚಯ ಇದೆ, ಅವಿನಾಶಿ ಆತ್ಮದ ಪರಿಚಯ, ಪರಮಾತ್ಮನ ಪರಿಚಯ, ಈ ರೀತಿ ಅವರಿಗೆ ಹೇಳಬೇಕು. ಇನ್ನು ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತಂದರೆ ಮತ್ತೆ ಈ ಮಾತುಗಳು ಹೇಳಬೇಕು. ಒಂದೇ ಸತಿ ಈ ಮಾತದು ಹೇಳಬಾರ್ದು ಅವರಿಗೆ. ಕೆಲವು ಯುಕ್ತಿಯುಕ್ತವಾಗಿ ನಾವೇನು ಮಾಡಬೇಕು? ಜ್ಞಾನವನ್ನು ಅರ್ಥ ಮಾಡಿಸ್ತಾ ಹೋಗ್ಬೇಕು. ಫಸ್ಟೇ ಬಾಬಾ ನಮ್ಗೆ ಇದೆಲ್ಲ ಹೇಳಿದ್ರೆ ಇಲ್ಲ ಅಲ್ವಾ, ಮೇಲೆ ಮೇಲೆ ನಮಗೂ ಅರ್ಥ ಆಗ್ತಾ ಬಂತು. ಅದೇ ರೀತಿ ಅವ್ರಿಗೂ ಅರ್ಥ ಮಾಡಿಸ್ಬೇಕು. तुम बच्चे जानते हो
कि फिर से स्वर्ग स्थापन हो रहा है। कोई लड़ाई आदि नहीं है, बाप हिंसा थोड़े ही कराएंगे। तुम बाप द्वारा डबल ताजदारी बन रहे हो। ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವು ಪುನಃ ಸ್ವರ್ಗದ ಸ್ಥಾಪನೆಯನ್ನು ಮಾಡ್ತಿದ್ದೇವೆ ಅಂತ. ಇದರಲ್ಲಿ ಯಾವುದೇ ಯುದ್ಧ ಇತ್ಯಾದಿಯ ಮಾತಿಲ್ಲ. ತಂದೇನಾದರೂ ಬಂದು ನಮಗೆ ಹಿಂಸೆ ಮಾಡೋದು ಹೆಂಗೆ ಅಂತ ಕಲಿಸ್ಕೊಡ್ತಾರ. ಡಬಲ್ ಅಹಿಂಸಕರನ್ನಾಗಿ ಮಾಡ್ತಾರೆ ಬಾಬಾ ನಮ್ಮನ್ನು, ಡಬಲ್ ಕಿರೀಟಧಾರಿಗಳಾಗಿ ಆಗುವುದಕ್ಕೆ. ದೇವತೆಗೆ ಎಷ್ಟು ಕಿರೀಟ ಇರುತ್ತೆ? डबल किरीट। बाप ने कहा है काम महाशत्रु है, उनको जीतने से तुम पवित्र दुनिया के मानव बनेंगे। टाइम तो अब वही है, सरकमस्टेंस भी देखते जा रहे हो। यह भारत की लड़ाई भी 5000 वर्ष पहले लगी थी, अब फिर किसी की विजय हुई। यादव कौरव खलास हुए, फिर रिजल्ट क्या हुई? कुछ दिखलाते नहीं। बाप आए, महाभारत लड़ाई लगी, फिर क्या हुआ? दिखाते हैं कि पांडव गलकर मर पड़े पहाड़ों पर, कुत्ता भी साथ में दे दिया। समझते कुछ भी नहीं है। बेहद का कितना बड़ा चक्र है, कितना धर्म है, तुम्हारी बुद्धि में नटशोल का सारा राज है। ತಂದೆ ಹೇಳ್ತಿದ್ದಾರೆ, ಈಗ ನೀವು ಮಕ್ಕಳು ಪವಿತ್ರರಾಗಬೇಕು, ಕಾಮ ಮಹಾಶತ್ರುವಾಗಿದೆ. ಡಬಲ್ ಅಹಿಂಸೆ ಅಂದ್ರೇನು? ಒಂದು ನಾವು ಸ್ಥೂಲವಾಗೂ ದುಃಖ ಕೊಡೋದಿಲ್ಲ, ಇನ್ನೊಂದು ಸೂಕ್ಷ್ಮವಾಗಿ ಅಂದರೆ ಅಪವಿತ್ರರು ಆಗುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ನೀವು ಈಗ ಇದರ ಮೇಲೆ ಜೀವನ ಗಳಿಸಿ ಪಾವನ ಪ್ರಪಂಚದ ಮಾಲೀಕರಾಗಿ. ಸಮಯವೂ ಕೂಡ ಈಗ ಕಲಿತಾ ಹೋಗ್ತಿದೆ. ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀರಲ್ವ. ಭಾರತ ದೇಶದಲ್ಲಿ ಯುದ್ಧ ಆಗಿ 5000 ವರ್ಷದ ಮೊದಲಾಗಿತ್ತು, ಈಗಲೂ ಕೂಡ ಆಗುತ್ತೆ. ಹೊರಗಡೆ ಏನು ಮಹಾಭಾರತ ಯುದ್ಧ ತೋರಿಸ್ತಾರೆ, ಅಷ್ಟೆಲ್ಲ ಕಷ್ಟಪಟ್ಟು ಯುದ್ಧ ಮಾಡಿದ್ಮೇಲೆ ರಿಸಲ್ಟ್ ಏನಾಯಿತು ಅಂತ ಕೇಳ್ತಿದ್ದಾರೆ ಬಾಬಾ. ಯಾದವರು ಕೌರವರಂತೂ ಸಮಾಪ್ತಿ ಆಗಿಬಿಟ್ರು, ಆದರೆ ಅದಾದ್ಮೇಲೆ ರಿಸಲ್ಟ್ ಏನಾಯಿತು? ಏನೂ ತೋರಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಎಲ್ಲರೂ ಕೂಡ ಬೆಟ್ಟದ ಮೇಲೆ ಹೋಗ್ತಿದ್ರು, ಬೆಟ್ಟದಂಗೆ ಕರ್ಗೋಗ್ಬಿಟ್ರು. ಅವ್ರ ಜೊತೆಲಿ ಒಂದು ನಾಯಿಯನ್ನು ಕೂಡ ತೋರಿಸ್ಬಿಡ್ತಾರೆ. ಅಂದರೆ ಬಾಬಾ ಹೇಳ್ತಾರೆ, ಮಹಾಭಾರತ ಯುದ್ಧ ಆದಮೇಲೆ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಅದು ಸತ್ಯವಾಗಿ ತಂದೆ ಈ ಮಾತನ್ನು ಬಂದು ತಿಳಿಸ್ತಿದ್ದಾರೆ. ಈಗೇನು ಹಳೆ ಪ್ರಪಂಚ ವಿನಾಶ ಆಗುವ ಸಮಯ ಬರುತ್ತೆ, ಆ ಸಮಯದಲ್ಲಿ ಮಹಾಭಾರತ ಯುದ್ಧವೇ ನಡೆಯುತ್ತೆ. ಪರಸ್ಪರ ಒಬ್ಬರನ್ನೊಬ್ಬರು ಹತ್ಯೆ ಮಾಡಿಕೊಂಡು ಎಲ್ಲರೂ ಕೂಡ ಸಮಾಪ್ತಿ ಆಗಿಬಿಡ್ತಾರೆ. ಆಮೇಲೆ ಏನಾಗುತ್ತೆ? ಸ್ವರ್ಗದ ಸ್ಥಾಪನೆ ಆಗುತ್ತೆ ಅಂತ. ಬೇಹದ್ ಕಾ ಕಿತನಾ ಬಡಾ ಚಕ್ರ ಹೈ, ಕಿತನೆ ಧರ್ಮ. ಇದೆಷ್ಟು ಬೇಹದ್ದಿನ ಚಕ್ರ ಅಲ್ವ, ಎಷ್ಟು ವಿಶಾಲ ಚಕ್ರವಾಗಿದೆ, ಇದರಲ್ಲಿ ಇಷ್ಟು ಧರ್ಮಗಳಿವೆ ಅಂತ ಬಾಬಾ ಹೇಳ್ತಾರೆ. ಎಲ್ಲ ಬಾಬಾ ರಹಸ್ಯಗಳು ನಮಗೀಗ ತಿಳಿಸ್ಕೊಡ್ತಿದ್ದಾರೆ. ಪಹಲೆ ತುಮ್ ಬಹುತ್ ಸಾಹುಕಾರ್ ಥೇ, ಅಬ್ ತೋ ಬಹುತ್ ಗರೀಬ್ ಹೈ. ಮೊಟ್ಟ ಮೊದಲು ಮಕ್ಕಳೇ ನೀವೆಷ್ಟು ಸಾಹುಕಾರ ಆಗಿದ್ರಿ, ಇವಾಗ ಎಷ್ಟು ಬಡವರಾಗ್ಬಿಟ್ಟಿದ್ರಿ. ಅಬ್ ತೋ ಬಹುತ್ ಗರೀಬ್ ಹೈ, ಅಭಿ ತೋ ಮನುಷ್ಯ ಭಿ ಬಹುತ್ ಬಡ್ ಗಯೇ. ಈಗ ಮನುಷ್ಯರು ಕೂಡ ತುಂಬ ಹೆಚ್ಚಾಗಿಬಿಟ್ಟಿದ್ದಾರೆ. ನಾವು ನೋಡ್ತೀವಲ್ಲ ಎಷ್ಟು ವೃದ್ಧಿ ಆಗ್ತಿದೆ. ಗೌರ್ಮೆಂಟ್ ಹೇಳುತ್ತೆ ಇನ್ನು ಕೆಲವು ವರ್ಷಗಳಲ್ಲಿ ತಿನ್ನಕ್ಕೆ ಅನ್ನನೂ ಸಿಗಲ್ಲ, ಅಷ್ಟು ಬಡತನ ಆಗಿಬಿಡುತ್ತೆ. ಯಾಕಂದರೆ ಅಷ್ಟು ಜನಸಂಖ್ಯೆ ಇವಾಗ ಆಗಿಬಿಟ್ಟಿದ್ದಾರೆ ಅಂತ. आखिरी तो यह समझते हैं ना और बोलते भी है, सरकमस्टेंस ऐसे ऐसे हैं, तुम भी जानते हो। हम श्रीमत पर चल श्रेष्ठ थे, श्रेष्ठ राजधानी स्थापन कर रहे हैं। कल्प पहले मुआफिक वहाँ नशा चढ़ना चाहिए। गुप्त अननोन वॉरियर्स कहते हैं ना, तुम वास्तव में सच्चे अननोन हो परंतु वेरी वेल नोन हो। वह कहते हैं अननोन वॉरियर्स, फिर इतना वेल नोन जो बड़े आदमी भी जाते हैं फूल चढ़ाने। तुम भी कितने वेल नोन बनते हो, तुम्हारे ऊपर कितने फूल चढ़ाएंगे, कितने मंदिर बनाएंगे। अभी तुमको कोई नहीं जानते हैं, वह तो बंदूकबाजी आदि से मारे जाते हैं। तुम भारत को स्वर्ग बना देते हो, फिर तुम विष्णु माला व रुद्र माला में पिरोए जाते हो। ಈಗ ಬಾಬಾ ಹೇಳ್ತಾರೆ, ಕೊನೆಗೆ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ಇವಾಗ ತಿಳಿಸ್ತಿದ್ದಾರೆ. ಪರಿಸ್ಥಿತಿಗಳು ಹೆಂಗೆ ಆಗ್ತಿದೆ ಅಂತ ನೀವು ನೋಡ್ತಿದ್ದೀರಿ. ಅದರಿಂದ ಈಗ ಶ್ರೀಮದ್ ಅಂತ ನಡೆದು ಶ್ರೇಷ್ಠಾತಿ ಶ್ರೇಷ್ಠ ರಾಜಧಾನಿಯನ್ನು ಸ್ಥಾಪನೆ ಮಾಡಿ. ಕಲ್ಪದ ಹಿಂದೆ ಹೆಂಗಾಯಿತೋ ಇವಾಗಲೂ ಕೂಡ ಹಾಗೆ ಸ್ಥಾಪನೆ ಮಾಡಿ. ಈ ನಶೆ ನಿಮ್ಗೆ ಏರಬೇಕು ಅಂತ ಬಾಬಾ ಹೇಳುತ್ತೆ. ನೀವೆಲ್ಲರೂ ಕೂಡ ಯಾರು ಗುಪ್ತ ವಾರಿಯರ್ಸ್ ಆಗಿದ್ದೀರಿ.
ಗುಪ್ತ ವಾರಿಯರ್ಸ್ ಆಗಿದ್ರು ವೆಲ್ ನೋನ್ ಆಗಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಯಾರಾದರೂ ತುಂಬ ಪ್ರಸಿದ್ಧವಾಗಿದ್ದರೆ ಅವ್ರು ಬರ್ತಿದ್ದಾರೆ ಅಂದರೆ ಎಷ್ಟೆಲ್ಲ ಅವ್ರಿಗೆ ಹೂವಿನ ಹಾರ ಹಾಕ್ತಾರೆ, ಎಷ್ಟೆಲ್ಲ ಹೂಗಳು ಸುರಿಸ್ತಾರೆ ಅಲ್ವಾ. ಆದರೆ ಬಾಬಾ ಹೇಳ್ತೀನಿ, ಇವಾಗ ಬಲೆ ನೀವು ಗುಪ್ತವಾಗಿರ್ಬೋದು, ಆದರೆ ನಿಮ್ಮ ಮಂದಿರಗಳಲ್ಲಿ ಎಷ್ಟು ಹಾರ ಹಾಕ್ತಾರೆ, ಎಷ್ಟು ಹೂಗಳು ಹಾಕ್ತಾರಲ್ವ, ಬಲೆ ಇವಾಗ ಗುಪ್ತ ವಾರಿಯರ್ಸ್ ಆಗಿದ್ದೀರಿ, ಆದರೆ ಇನ್ನು ಭವಿಷ್ಯದಲ್ಲಿ ನೀವೇ ಪ್ರತ್ಯಕ್ಷ ಆಗ್ತೀರಿ, ವೆಲ್ ನೋನ್ ವಾರಿಯರ್ಸ್ ನೀವೇ ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆ ಅಂತಂದರೆ ಇಲ್ಲಿರುವಂಥವ್ರಿಗೆ, ಇಲ್ಲಿ ಯಾರಾದರೂ ಪಾಪ್ಯುಲರ್ ಆಗ್ಬಿಟ್ರೆ ಅವ್ರಿಗೆ ಅಷ್ಟೇ ಭಯ ಇರುತ್ತೆ, ಅಷ್ಟೇ ಸೆಕ್ಯೂರಿಟಿ ಇರುತ್ತೆ ಇರಲ್ವೋ ಅವರಿಗೆ, ಬಂದೂಕುಗಳಿಂದ ಎಲ್ಲಿ ನಮ್ಮನ್ನು ಇದು ಮಾಡಿಬಿಡ್ತಾರಂತ ಅವ್ರಿಗೆ ಅಷ್ಟು ಭಯ ಇರುತ್ತೆ. ಆದರೆ ಬಾಬಾ ಹೇಳ್ತಾರೆ ನಿಮ್ಗೆ ಯಾವ ಭಯನೂ ಇಲ್ಲ, ನೀವು ವೆಲ್ ನೋನ್, ನೀವೆಲ್ಲರೂ ಕೂಡ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಿದ್ದೀರಿ, ವಿಷ್ಣುವಿನ ಮಾಲೆ ಅಥವಾ ರುದ್ರ ಮಾಲೆಯಲ್ಲಿ ನೀವು ಪೂನಿಸಲ್ಪಡ್ತೀರಾ ಅಂತ ಹೇಳ್ತಾರೆ. ವೆಲ್ ನೋನ್ అంటే చాలా ప్రఖ్యాతమైన వారు అని. परंतु यह भी कोई समझते नहीं कि शिवशक्ति पांडव सेना ने क्या किया था, अभी नहीं जानते कि तुम क्या कर रहे हो, तुम कितने जबरदस्त वॉरियर्स हो. ನೀವೇ ರುದ್ರಮಾಲೆ ವಿಷ್ಣುಮಾಲೆಯಲ್ಲಿ ಬರ್ತೀರಿ, ಆದರೆ ಪ್ರಪಂಚದವ್ರು ಯಾರಿಗೂ ಕೂಡ ಗೊತ್ತಿಲ್ಲ ನೀವೆಷ್ಟು ಗುಪ್ತ ಶಿವಶಕ್ತಿ ಪಾಂಡವ ಸೇನೆ ಆಗಿದ್ದೀರಿ, ನೀವೇನು ಮಾಡ್ತೀರಿ ಅಂತ. ಆದರೆ ಈಗ ನೀವೇನು ಮಾಡ್ತಿದ್ದೀರಿ ಕರ್ತವ್ಯ, ಇದನ್ನು ಮುಂದೆ ಎಲ್ಲರೂ ಕೂಡ ಗೊತ್ತಾಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಇವೆಷ್ಟು ಜಬರ್ದಸ್ತ್ ವಾರಿಯರ್ಸ್ ಅಂತವರಿಗೆ ಗೊತ್ತಾಗುತ್ತೆ. ತುಮಾರಿ ವಾರ್ ಯುದ್ಧ ಕಿಸ್ಕೆ ಸಾಥ್, ರಾವಣ ಕೆ ಸಾಥ್. ಇವಾಗ ನಿಮ್ಮ ಯುದ್ಧ ಯಾರ ಜೊತೆ, ರಾವಣನ ಜೊತೆ. तुम किसी को कहेंगे हम युद्ध के मैदान में हैं तो सुनकर हंसेंगे, कहते हैं छोटी मुख बड़ी बात करते हो, हम स्वर्ग की स्थापना कर रहे हैं, तुम्हारे जैसी बातें किसी को करने नहीं आएगा. बेहद का बाप आकर इस छोटे मुख से इतना बड़ी बात करते हैं. वह कृष्ण के लिए कहते होगा मुख छोटा बड़ी बात, परंतु कृष्ण तो है ही छोटा, बच्चे का मुख जरूर छोटा होगा. मुख छोटा बड़ी बात यह परमात्मा के लिए है. बाबा गरीब निवास है, सबको कितना साहूकार आकर बनाते हैं, पुराने शरीर में आते हैं. तुम भी गरीब, भारत भी गरीब, उनका ही गरीब निवास कहते हैं. तुम कहते हो बाबा नरक को आकर स्वर्ग बनाओ, कितना बड़ी गुह्य बातें हैं. कहते भी है भारत को स्वर्ग कैसे बनाए, या कैसे हो सकता. कॉलेज देखो कैसा है, कौन पढ़ाते हैं, और तुम पर कितना ऊंच पाते हो. बेटे तुम देखो कैसे हो, ವಂಡರ್ ಏನಾ ಅಂತ ಹೇಳ್ತಿದ್ದಾರೆ. ಈಗ ನೀವು ಯುದ್ಧದ ಮೈದಾನದಲ್ಲಿ ಕುಳಿತಿದ್ದೀರಿ ಅಂತ ಹೇಳಿದ್ರೆ ಹೊರಗಿನವ್ರು ಏನು ಅನ್ಕೊಳ್ತಾರೆ, ನಗ್ತಾರೆ. ಏನು ಇವರು ರೀತಿ ಹೇಳುತ್ತಿದ್ದಾರೆ, ಚಿಕ್ಕ ಮುಖ ಇವರು ಇರೋದು ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರಪ್ಪ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಇದು ಸ್ವಯಂ ಪರಮಾತ್ಮನ ಮಹಿಮೆ, ನಮ್ಮದು ಚಿಕ್ಕ ಮಾತುಗಳೇ, ಆದರೆ ಸ್ವರ್ಗದ ಸ್ಥಾಪನೆ ನಾವು ಮಾಡ್ತಿದ್ದೀವಿ ಅನ್ನುವಂಥ ಮಾತು ಅವ್ರಿಗೆ ಹೇಳಲಿಕ್ಕೆ ಬರಲ್ಲ, ಅದಕ್ಕೋಸ್ಕರ ನಮ್ಗೆ ಹೇಳ್ತಾರೆ. ಇನ್ನು ಕೃಷ್ಣನಿಗೆ ಹೇಳ್ತಾರೆ ಚಿಕ್ಕ ಮುಖ ದೊಡ್ಡ ಮಾತುಗಳನ್ನು ಆಡ್ತಾರೆ ಅಂತ. ಆದರೆ ಬಾಬಾ ಹೇಳ್ತಾರೆ ಕೃಷ್ಣ ಯಾರು, ಬಾಲಕ, ಬಾಲಕನ ಬಾಯಿ ಹೆಂಗಿರು ಎಷ್ಟಿರುತ್ತೆ, ಚಿಕ್ಕದಾಗಿರುತ್ತೆ ಅಲ್ವಾ. ಬಾಬಾ ಹೇಳ್ತಾರೆ ಇರೋದೇ ಚಿಕ್ಕ ಬಾಯಿ, ಚಿಕ್ಕ ಮಾತುಗಳನ್ನೇ ಆಡ್ತಾನೆ ಅವನು ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಈ ಮಹಿಮೆ ಏನಿದೆ ಅದು ತಂದೆಯ ಮಹಿಮೆಯಾಗಿದೆ. ಮುಖ ಚಿಕ್ಕದಿದ್ದರೂ ಮಾತು ದೊಡ್ಡದು ಅಂತ ಪರಮಾತ್ಮನಿಗೆ ಹೇಳಲಾಗುತ್ತೆ. ತಂದೆಯೇ ಬಡವರ ಬಂದು ಅವರೇ ಬಂದು ಇಷ್ಟು ಜನರನ್ನು ಸಾಹುಕಾರನ್ನಾಗಿ ಮಾಡ್ತಾರೆ, ಹಳೆಯ ಶರೀರದಲ್ಲಿ ಬರ್ತಾರೆ. ಈಗ ನೀವು ಬಡವರಾಗ್ಬಿಟ್ಟಿದ್ದೀರಿ, ಭಾರತವೂ ಬಡವಾಗ್ಬಿಟ್ಟಿದೆ. ಬಾಬಾ ಹೇಳ್ತಾರೆ ತಂದೆಯ ಬಂದು ಬಡವರ ಬಂಧುವಾಗಿ ನಮ್ಮೆಲ್ಲರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಈಗ ತಂದೆಯ ಬರೋದು ನರಕದಲ್ಲಿ, ಆದರೆ ಇದನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ. ನಾವು ಅದಕ್ಕೆ ಕರೆದ್ವಿ. ಇದೆಲ್ಲ ಕೂಡ ಇಷ್ಟು ಗುಹ್ಯ ಮಾತುಗಳೆಲ್ಲ, ಭಾರತ ಸ್ವರ್ಗ ಹೆಂಗಾಗುತ್ತೆ ಇದೆಲ್ಲವೂ ಕೂಡ ಈ ಕಾಲೇಜಲ್ಲಿ ನಿಮಗೆ ಕಲಿಸ್ಕೊಡ್ಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೂ ಯಾರು ಚೆನ್ನಾಗಿ ಓದ್ತಾರೋ ಅವರು ಎಷ್ಟೊಂದು ಉನ್ನತ ಪದವಿಯನ್ನು ಪಡೆಯುತ್ತಾರೆ. ಬೇಟೆ ತುಮ್ ದೇಖೋ ಕೇಸೆ ಹೋ, ಇಷ್ಟು ಉನ್ನತ ಪದವಿಯನ್ನು ಪಡೆಯುವಂಥವ್ರು ನೀವು ಹೆಂಗೆ ಕೂತಿದ್ದೀರಾ, ಎಷ್ಟು ಸಾಧಾರಣ ಕೂತಿದ್ದೀರಾ, ಇದೆಷ್ಟು ಅದ್ಭುತ ಅಲ್ವಾ ಅಂತ ಹೇಳ್ತಿದ್ದಾರೆ. ಕಲ್ಪ ಕಲ್ಪ ऐसा ही होगा, ಮತ್ತೆ ಕಲ್ಪ ಕಲ್ಪನೂ ಇದೇ ತರಹ ಆಗುತ್ತೆ. शुरू से लेकर जो हुआ है बाप जैसा आया वही रिपीट होगा. इनको बैठ समझाते हैं तुम अपने जन्मों को नहीं जानते हो, मैं बताता हूँ. निश्चय भी उनको बैठेगा जिनको
कल्प पहले बेटा होगा, माया भी कम नहीं है, निश्चय कर औरों को निश्चय बिठाते, फिर भी माया संशय बुद्धि बना देती। और फिर भी जो कोई संशय बुद्धि होकर गए उनको फिर निश्चय बुद्धि में ला आते हैं। समझ में आता है कि बरोबर बाप की नॉलेज बड़ी वंडरफुल है, इसलिए कहा जाता है भगवान के गत मत भगवान ही जाने। गरीब निवास बाप आकर कितना साहूकार बनाते हैं, सारे विश्व को पलटाते हैं, उनको रीयूनिवेट कर काया कल्पतरु भी करते हैं। तुम्हारी काया कैसे फर्स्ट क्लास बन जाती है, तुम समझते हो बरोबर सचयुग में हमारी आयु बढ़ी थी, एक शरीर छोड़ दूसरा लेते आए। तो यहाँ देखो क्या हाल हो गया, मौत से डरते रहते हैं, तुम बच्चों को साक्षात्कार भी कराया है। ಈಗ ನೀವು ಮಕ್ಕಳು ತಿಳ್ಕೊಂಬಿಟ್ಟಿದ್ದೀರಿ, ಕಲ್ಪದ ಹಿಂದೆ ಹೆಂಗೆ ಇದು ರಿಪೀಟ್ ಆಯಿತು, ಇವಾಗಲೂ ಕೂಡ ತಂದೆ ಬಂದಮೇಲೆ ಅದೇ ಥರ ರಿಪೀಟ್ ಆಗ್ತಾ ಇರುತ್ತೆ. ಈಗ ನೀವು ಅನೇಕ ಜನ್ಮದ ಬಗ್ಗೆ ತಿಳ್ಕೊಂಡಿಲ್ಲ, ನಾನು ಬಂದು ತಿಳಿಸ್ತೇನೆ. ಈಗ ನಿಮಗೆ ನಿಶ್ಚಯ ಆಗಿದೆಯಲ್ಲ, ಕಲ್ಪದ ಹಿಂದೆ ನಾವಿಲ್ಲಿಗೆ ಬಂದು ಕೂತ್ಕೊಂಡಿದ್ದೀವಿ ಅಂತ. ಯಾವಾಗ ಇಲ್ಲಿಗೆ ಬಂದು ಕೂತ್ಕೊಂಡ್ರೆ ಇದೇ ಥರ 5000 ವರ್ಷದ ಹಿಂದೆ. ಮತ್ತೆ ಯಾವಾಗ ಕೂತ್ಕೊಳ್ತೀರಿ? 5000 ವರ್ಷದ ಮುಂದೆ ಆದಮೇಲೆ. ಬಾಬಾ ಹೇಳ್ತಿದ್ದಾರೆ ಮಾಯೆ ಕೂಡ ಇಲ್ಲೇನು ಕಡಿಮೆ ಅಲ್ಲ, ಇಷ್ಟು ಹೇಳಿದ್ಮೇಲೂ ಮಕ್ಕಳಿಗೆ ನಿಶ್ಚಯ ಆದಮೇಲೆ ಸಂಶಯ ಬುದ್ಧಿಯಾಗಿ ಮಾಡಿಬಿಡುತ್ತೆ. ಮತ್ತೆ ಅವರನ್ನು ಕೂಡ ನಿಶ್ಚಯ ಬುದ್ಧಿಯಾಗಿ ತಂದೆ ಮಾಡಿ ಕರ್ಕೊಂಡು ಬರ್ತಾರೆ. ಏಕೆಂದರೆ ಮಾಯ ತುಂಬ ಪ್ರಬಲವಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಜ್ಞಾನ ಎಷ್ಟೊಂದು ವಂಡರ್ಫುಲ್ ಆಗಿದೆ, ಇದು ಸ್ವಯಂ ಭಗವಂತನೇ ತಿಳಿಸ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಭಗವಂತನ ಗತಿಮತಿ ಅವರಿಗೆ ಗೊತ್ತು ಅಂತ ಹೇಳ್ತಾರೆ. ಈ ಜ್ಞಾನ ನಮ್ಗೆ ಮೊದಲು ಸಿಕ್ಕಿದ್ರೂ ಕೂಡ ನಮ್ಗೆ ಗೊತ್ತಾಗ್ತಿತ್ತಾ? ಇಲ್ಲ, ಅವರೇ ಬಂದಿದ್ದನ್ನು ತಿಳಿಸ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಕಾಯ ಕಲ್ಪತರು ಅಂತ ಹೇಳ್ತಾರಲ್ಲ, ಈಗ ಪೂರ್ತಿ ವಿಶ್ವವನ್ನೇ ಬದಲಾಯಿಸ್ತಾರೆ, ರಿಯೂನಿವೇಟ್ ಮಾಡ್ತಿದ್ದಾರೆ, ಹೊಸದಾಗಿ ಸ್ಥಾಪನೆ ಮಾಡ್ತಿದ್ದಾರೆ. ನಮ್ಮ ಕಾಯ, ನಮ್ಮ ಶಿರು ಕೂಡ ಎಷ್ಟು ಫಸ್ಟ್ ಕ್ಲಾಸ್ ಆಗಿಬಿಡುತ್ತೆ. ಸತ್ಯುಗದಲ್ಲಿ ಎಷ್ಟು ಆಯುಸ್ಸಿರುತ್ತಲ್ವ ಅಂತ ಬಾಬಾ ಹೇಳ್ತಾರೆ, ಎಷ್ಟು ದೀರ್ಘಾಯುಸ್ಸಿರುತ್ತೆ. ಇಲ್ಲಿ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡ್ಕೊಳ್ತೀವಿ ಅಂದರೆ ಎಷ್ಟು ದುಃಖ ಆಗುತ್ತೆ, ಎಷ್ಟು ಅಕಾಲ ಮೃತ್ಯುಗಳಿದೆ. ಆದರೆ ಸ್ವರ್ಗದಲ್ಲಿ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರ ಈಸಿಯಾಗಿ ಪಡೆದುಕೊಳ್ತಾರೆ ಅಂತ ಬಾಬಾ ಹೇಳ್ತಾರೆ. ಈ ಪ್ರಪಂಚದಲ್ಲಿ ಏನು ಪರಿಸ್ಥಿತಿ ನೋಡಿ, ಮೃತ್ಯು ಅಂದ್ರೇ ಭಯ ಪಡುತ್ತೆ, ಹೌದಾ ಇಲ್ಲ? ಪ್ರತಿಕ್ಷಣ ಯಾವುದೋ ಒಂದು ಭಯ ಕಾಡಿಸ್ತಾ ಇರುತ್ತೆ. ಅದು ಯಾವ ಭಯ ಅಂದರೆ ಈ ಮೃತ್ಯುವಿನ ಭಯ ಅಂತ ಹೇಳ್ತಿದ್ದಾರೆ. ಆದರೆ ನಿಮ್ಮ ಮಕ್ಕಳಿಗೆಲ್ಲ ಸಾಕ್ಷಾತ್ಕಾರ ಮಾಡಲಾಗಿದೆ. तुम जंगल में जाते हो, कोई तुम्हारे सामने आता है तो उनको साक्षात्कार हो जाता है, या तो देवी है जट भाग जाते हैं। बाबा बच्चों की कितना संभाल करते हैं, इसलिए तुम्हारा नाम शिव शक्तिया है। तुमसे और सब मनुष्य डरते हैं, काले से कितना डरते हैं, भयंकर रूप दिखाते, यह भी साक्षात्कार हुआ। ಬಾಬಾ ಹೇಳ್ತಾರೆ ನಿಮ್ಮನ್ನು ಯಾರು ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ನೀವು ಎಲ್ಲಾದ್ರೂ ಕಾಡಲ್ಲಿ ಹೋಗ್ತಾ ಇದ್ದೀರಿ, ನಿಮ್ಮೆಲ್ಲ ಎದುರುಗಡೆ ಯಾರಾದರೂ ಈ ಕಳ್ಳರು ಬಂದ್ಬಿಟ್ರು ಅಂತ ತಿಳ್ಕೊಳ್ಳಿ. ಬಾಬಾ ಹೇಳ್ತಿದ್ದಾರೆ ನಿಮ್ಮಿಂದ ಅವರಿಗೆ ದೇವಿಯ ಸಾಕ್ಷಾತ್ಕಾರ ಆಗುತ್ತೆ. ಆ ದೇವಿಯ ಸಾಕ್ಷಾತ್ಕಾರವನ್ನು ನೋಡ್ಕೊಂಡು ಅವರು ಭಯಪಟ್ಟು ಓಡೋಗ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆ? ಬಾಬಾ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಸದಾ ಅದಕ್ಕೆ ಬಾಬಾ ನೆನಪಿನಲ್ಲಿ ಇರಬೇಕು. ಬಾಬಾ ರಕ್ಷಣೆ ಕವಚದ ಹೊರಗಡೆ ಇದ್ದರೆ ಯಾವ ರೀತಿ ಪರಿಸ್ಥಿತಿ ಆದರೂ ಕೂಡ ಏನಾಗುತ್ತೆ, ದೂರ ಹೊರಟೋಗುತ್ತೆ. ಕಾಲಿಕೆ ರೂಪ ತೋರಿಸ್ತಾರೆ ಅಷ್ಟು ಭಯಂಕರ. ಏಕೆ ಅಂತಂದರೆ ಅದು ನಿಮ್ಮದೇ ರೂಪ. ಈ ರೀತಿ ಸಾಕ್ಷಾತ್ಕಾರಗಳಾಗುತ್ತೆ. ಅದಕ್ಕೆ ನಿಮ್ಮ ಹೆಸರು ಏನಂತ ಇಡಲಾಗಿದೆ? ಶಕ್ತಿಗಳು ಅಂತ ಇಡಲಾಗಿದೆ. तो यह भी साक्षात्कार हुआ। कोई चोर सामने आता तो काली का रूप देख भाग जाता. ಬಾಬಾ ಹೇಳ್ತಿದ್ದಾರೆ ಕಳ್ಳರು ಬಂದರೂ ಕೂಡ ಕಾಲಿ ರೂಪದ ಸಾಕ್ಷಾತ್ಕಾರ ಆಗಿ ಓಡೋಗ್ಬಿಡ್ತಾರೆ. ಕಿತನಿ ಸಂಭಾಲ್ ರಕ್ಷಾ ಭೀ ಕರ್ತೆ. ತಂದೆ ಎಷ್ಟು ರಕ್ಷಣೆ ಮಾಡುತ್ತಾರೆ, ಎಷ್ಟು ಸಂಭಾಲನೆ ಮಾಡುತ್ತಾರೆ. ಕಿಸಸೆ ರಾವಣಸೆ, ರಾವಣನಿಂದಲೂ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ. ಭಯ ಬೇಕು ನಮಗೆ. ನೋಡಿ, ಯಾವ ಪರಿಸ್ಥಿತಿಯಲ್ಲೂ ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಕೆಲವರು ಎಲ್ಲ ಹೋಗ್ಬೇಕಂದ್ರೆ ಒಬ್ಬರೇ ಹೋಗ್ಬೇಕಾದ್ರೆ ಭಯ. ಬಾಬನ ಮಕ್ಕಳು ಹೆಣ್ಮಕ್ಳಾದ್ರೂ ಭಯ ಇರಲ್ಲ. ಕಾರಣ ಏನಂದ್ರೆ ಬಾಬಾ ನಮ್ಮ ಜೊತೆಯಲ್ಲಿದ್ದು ಬೇರೆಯವರಿಗೆ ದೇವಿ ಸಾಕ್ಷಾತ್ಕಾರ ಮಾಡಿಸ್ತಾರೆ, ಶಕ್ತಿ ಸಾಕ್ಷಾತ್ಕಾರ ಮಾಡ್ತಾರೆ. ಆ ಸಮಯಕ್ಕೆ ಯಾವ್ದು ಬೇಕೋ ಅದು ಮಾಡಿಸ್ತಾರೆ. ಅದರಿಂದ ಹೆಣ್ಮಕ್ಳು ವಿಶೇಷವಾಗಿ ಅದಕ್ಕೆ ಫಾರಿನ್ಗೆ ಹೋಗಿದ್ದಾರೆ, ಬ್ರಿಟಿಷ್ ಕಂಟ್ರಿಗೆ ಹೋಗಿದ್ದಾರೆ, ಮತ್ತು ಮುಸ್ಲಿಂ ಕಂಟ್ರಿಗೆ ಹೋಗಿದ್ದಾರೆ. ಒಬ್ಬರೇ ಹೋಗಿರೋದು, ಒಬ್ಬೊಬ್ಬರೇ ಅಲ್ಲಿ ಹೋಗಿ ಮನೆ ತಗೊಂಡು ಮಾಡ್ತಾ ಇದ್ದಾರೆ. ಅಂದರೆ
ಎಷ್ಟಿರಬೇಕು ಬಾಬನ ಶಕ್ತಿ. ಅದಕ್ಕೋಸ್ಕರ ಇಲ್ಲಿ ಭಯ ಪ್ರಶ್ನೆ ಬರೋದಿಲ್ಲ. ಬಾಬಾ ಸದಾ ನಮ್ಮ ಜೊತೆಲಿ ಪಾಲನೆ ಮಾಡ್ತಾ ಇರ್ತಾರೆ. ಅದಕ್ಕೆ ನೋಡಿ ಬಾಬಾ ಹೇಳ್ತಿದ್ದಾರೆ, ಇಷ್ಟೆಲ್ಲ ತಂದೆ ನಿಮಗೆ ರಕ್ಷಣೆ ಮಾಡ್ತಾರಲ್ಲ, ತುಮಕು ಯುಕ್ತಿಯ ಬದಲಾತೆ रहते. ಮತ್ತೆ ಬಾಬಾ ಯಾವಾಗಲೂ ನಾನೇ ಬರ್ತೀನಿ ಅಂತ ಗ್ಯಾರಂಟಿ ಕೊಡ್ತಿಲ್ಲ, ನಿಮಗೂ ಶಕ್ತಿಶಾಲಿ ಆಗಲಿಕ್ಕೆ ಯುಕ್ತಿಗಳು ಕೂಡ ಬಾಬಾ ತಿಳಿಸ್ಕೊಡ್ತಿದ್ದಾರೆ. बाप को याद करते रहेंगे तो माया पास आने का नाम ही नहीं लेंगी. इसलिए बाप समझाते अपने पास चार्ट जरूर रखो. ನೀವು ತಂದೆ ನೆನಪಿನಲ್ಲಿದ್ದಾಗ ಮಾಯೆ ನಿಮ್ಮ ಹತ್ರ ಬರುವ ಹೆಸರು ಕೂಡ ತೆಗೆದುಕೊಳ್ಳೋದಿಲ್ಲ. ಅದಕ್ಕೆ ತಂದೆ ಹೇಳ್ತಾರೆ, ಮಕ್ಕಳು ಯಾವಾಗಲೂ ಕೂಡ ಚಾರ್ಟ್ ಇಟ್ಕೊಡಿ, ಎಷ್ಟು ತಂದೆ ನೆನಪು ಮಾಡ್ತಾ ಇದ್ದೀನಿ ಅಂತ. तुम्हारी भी रेस है, रेस में जब होते हैं तो उन्हों की रेख देख करने वाले भी होते हैं. कहाँ कोई गड़बड़ हो नहीं सकता. तुमको तो श्रीमत पर चलना है, इसलिए बाप कहते मुझे याद करो. माया बहुत विकल्प लाएगी, समझेंगी आगे तो कभी ऐसी हालत भी ना आए. अभी बूढ़ा हो गया हूँ, फिर भी ऐसा संकल्प क्यों आता है. स्वप्न में भी बहुत आते रहेंगे. माया के तूफानों से डरना नहीं है, काम अग्नि से कभी जलना नहीं है. बाप ने समझाया है, इस समय सब काम चिता पर बैठ जल मरे हैं, गंद करते ही रहते हैं. विलायत में 4 या 5 बच्चे पैदा करने वालों को इनाम देते हैं. अखबारों में ऐसा बहुत समाचार आए हैं. बाबा तुम्हारे सारी दुनिया का समाचार सुनाते हैं, क्या क्या हो रहा है. रेडियो से भी मालूम पड़ता है कि कहाँ जोर से लड़ाई तो नहीं छिड़ी है. अब तुम बच्चे जानते हो कि हम बहुत साहूकार बन रहे हैं, स्वर्ग का मालिक बन रहे हैं. ಈಗ ನಾವೆಲ್ಲರೂ ಕೂಡ ಎಲ್ಲಿದ್ದೀವಿ, ರೇಸಲ್ಲಿದ್ದೀವಿ ಅಂತ ಬಾಬಾ ಹೇಳ್ತಾರೆ. ರೇಸಲ್ಲಿದ್ದಾರೆ ಅಂದರೆ ಪಾರ್ಟಿಸಿಪೆಂಟ್ಸ್ ಏನೇ ಆಗಿರ್ಬೋದು ಅವರೆಲ್ಲರನ್ನೂ ಕೂಡ ನೋಡ್ಕೊಳ್ತಾರೆ, ಮತ್ತು ಯಾವುದೂ ಕೂಡ ಏರುಪೇರು ಆಗಬಾರ್ದು ಅಂತ ಕೂಡ ಎಚ್ಚರ ವಹಿಸ್ತಾರಲ್ವ. ಇವಾಗ ನೀವು ಕೂಡ ಶ್ರೀಮದ್ದಂತೆ ನಡೀತಿದ್ದೀರಿ, ಅದಕ್ಕೋಸ್ಕರ ತಂದೆ ಎಲ್ಲವೂ ನೋಡ್ಕೊಳ್ತಾರೆ. ಅದನ್ನು ನೀವೇನು ಮಾಡಬೇಕು, ತಂದೆ ನೆನಪು ಮಾಡಬೇಕು. ಮಾಯೆಗಳು ತುಂಬ ವಿಕಲ್ಪಗಳು ತರುತ್ತಂತೆ. ಮೊದಲು ಇಷ್ಟು ವಿಕಲ್ಪ ಬರ್ತಿರೋದಿಲ್ಲ, ಆದರೆ ಜ್ಞಾನಕ್ಕೆ ಬಂದ ಮೇಲೆ ಜಾಸ್ತಿ ವಿಕಲ್ಪಗಳು ಹೆಚ್ಚಾಗುತ್ತೆ ಅನಿಸುತ್ತಂತೆ. ನನ್ನ ವಯಸ್ಸಾಗಿದೆಯಲ್ವಾ, ಆದರೂ ಕೂಡ ಯಾಕೆ ಈ ಥರ ಸಂಕಲ್ಪಗಳು ಬರ್ತಿದೆ. ಸ್ವಪ್ನದಲ್ಲೂ ಕೂಡ ಮಾಯೆ ಅಟ್ಯಾಕ್ ಮಾಡ್ತಾ ಇರುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಮಾಯೆ ತೂಫಾನುಗಳಿಂದ ಭಯ ಪಡಬೇಡಿ, ಕಾಮ ಅಗ್ನಿಯಿಂದ ಎಂದಿಗೂ ಸುಡಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಸಮಯದಲ್ಲಿ ಕಾಮಚಿತೆ ಮೇಲೆ ಕುಳಿತಿರುವಂಥವ್ರು ಎಷ್ಟು ಸತ್ತು ಹೋಗ್ತಿದ್ದಾರೆ, ಎಷ್ಟು ಕೊಲಕಿದೆ. ವಿದೇಶದಲ್ಲಿ 4-5 ಮಕ್ಕಳನ್ನು ಹುಟ್ಟಿಸಿದ್ರೆ ಅಥವಾ ಅವ್ರು ಜನ್ಮ ಕೊಟ್ಟರೆ ಅವ್ರಿಗೆ ಒಂದು ಬಹುಮಾನ ಕೊಡ್ತಾರಂತೆ. ಬಾಬಾ ಹೇಳ್ತಾರೆ, ಈ ರೀತಿ ಎಲ್ಲ ಸಮಾಚಾರಗಳು ನನಗೆ ಗೊತ್ತಾಗುತ್ತೆ, ನಿಮ್ಮ ಪ್ರಪಂಚದಲ್ಲಿ ಏನೇನು ನಡೀತದೆ ಅಂತ ನನಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ನ್ಯೂಸ್ ಪೇಪರ್ಸಿಂದ ಕೂಡ ಸಮಾಚಾರ ಸಿಗುತ್ತೆ, ರೇಡಿಯೋಯಿಂದ ಕೂಡ ಸಿಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬಾ ಎಲ್ಲಾದರೂ ಯುದ್ಧ ಜೋರಾಗಿ ಆಗ್ತಾ ಇದೆಯಾ, ಏನಾಗ್ತಿದೆ ಅಂತ ಶಾರ್ಟಲ್ಲಿ ಬಾಬಾನು ಬ್ರಹ್ಮ ಬಾಬಾನು ಅಷ್ಟೇ ಒಂದು 5 ಮಿನಿಟ್ಸು ಏನೋ ಶಾರ್ಟಾಗಿ ಏನೇನು ಮೇನ್ ಇದೆ. ಯಾಕೆಂದರೆ ಬಾಬಾ ರಾತ್ರಿಯ ಸಮಯದಲ್ಲಿ ಕೇಳ್ತಿದ್ರು ಅದನ್ನು. ಏಕೆ ಅಂತಂದರೆ ಅಮೃತ ವೇಳೆಯಲ್ಲಿ ಬಾಬಾ ಯಾವಾಗ 2 ಗಂಟೆಗೆ ಎದ್ದೊಳ್ತಾ ಇದ್ರು, ಅವಾಗ ಯಾವುದೆಲ್ಲ ಪ್ರದೇಶದಲ್ಲಿ ಏನಾದರೂ ಈ ಥರ ಏನಾದರೂ ಫ್ಲಡ್ಸ್ ಇವಾಗ ಬಂದಿದೆ ಅಲ್ಲೆಲ್ಲ ಕೂಡ ಹೋಗಿ ಉಗ್ದಾನ ಕೊಡೋದು. ಯುಕ್ರೇನಲ್ಲಿ ಯುದ್ಧ ನಡೀತು, ಅಲ್ಲೆಲ್ಲ ಹೋಗಿ ಉಗ್ದಾನ ಕೊಡೋದು. ಈ ರೀತಿ ಯೋಗಕ್ಕೆ ಸಂಬಂಧಪಟ್ಟು ಬಾಬಾ ಏನು ಮಾಡ್ತಾಯಿದ್ರು, ಆ ನ್ಯೂಸನ್ನು ಕೂಡ ಸಮಾಚಾರವನ್ನು ಕೂಡ ಬಾಬಾ ತಿಳ್ಕೊಳ್ತಾರೆ. ತಿಳ್ಕೊಳ್ಬೇಕು ಅಂತ ಆಸಕ್ತಿಯಿಂದ ಅಲ್ಲ. ಕೆಲವ್ರಿಗೇನು ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಕಪುಟಿ, ಒಂದು ಪೇಪರ್, ನ್ಯೂಸ್ ಪೇಪರ್ ಇರಲೇಬೇಕು ಅಂದರೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಆ ರೀತಿ ಚಟದಿಂದ ಬಾಬಾ ಏನು ಓದ್ತಿರ್ಲಿಲ್ಲ. ಆದರೆ ಏನು ಅಂದರೆ ಯೋಗದಾನ ಅಥವಾ ಜ್ಞಾನಯುಕ್ತವಾಗಿ ಒಂದು ಪಾಲನೆ ಕೊಡಲಿಕ್ಕೆ ಬಾಬಾ ಆ ರೀತಿ ಮಾಡ್ತಿದ್ರು. ಅವ್ರು ಇದ್ದಿದ್ದೇ ಒಂದು ಕಾಡಿನಲ್ಲಿ, ಪ್ರಪಂಚದಿಂದ ತುಂಬ ದೂರ ಇರುವಂಥದ್ದಲ್ವ, ಅದಕ್ಕೋಸ್ಕರ. ನನಗೆ ಇಲ್ಲೂ ಕೂಡ ಬಾಬಾ ಹೇಳ್ತಿದ್ದಾರೆ, ನೀವು ನಿಮ್ಮ ದೇಶದಲ್ಲಿ ಏನೆಲ್ಲ ನಡೆಯುತ್ತೆ ಅದೆಲ್ಲ ನನಗೆ ಗೊತ್ತಾಗುತ್ತೆ ಅಂತ. अब तुम बच्चे जानते हो कि हम बहुत साहूकार बन रहे हैं. ರೇಸಲ್ಲಿ ಇದ್ವಿ ನಾವು, ಮುದುಕರು ಹೋಗೋಕ್ಕಾಗಲ್ಲ ಅಂತ ತಿಳ್ಕೊಬೇಡ್ರಿ, ಮುದುಕರಲ್ಲ ಕೆ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಮಕ್ಕಳು ಇವಾಗ ಸಾಹುಕಾರಾಗಿದ್ದೀರಿ, ಸ್ವರ್ಗದ ಮಾಲೀಕರಾಗ್ತಿದ್ದೀರಿ. ಪ್ರಜಾ ಬಿ ವಹಾ ಬಿ ಬಹುತ್ ಸಾಹುಕಾರ ಹೋತೆ. ಸ್ವರ್ಗದಲ್ಲಿ ಪ್ರಜೆಗಳಂದ್ರೆ ಏನು ಸಾಧಾರಣ ಅಲ್ಲ, ಅವರು ಕೂಡ ತುಂಬ ಸಾಹುಕಾರಾಗಿರ್ತಾರೆ. उनके लिए भी कोई अप्राप्ति की वस्तु नहीं जिसके लिए इन्वेंशन आदि निकाले. ಅವ್ರಿಗೂ ಯಾವುದೇ ಅಪ್ರಾಪ್ತಿಯ ವಸ್ತು ಇರಲ್ಲ, ಯಾವುದೊಂದು ಇನ್ವೆಂಟ್ ಮಾಡಿ ಅವ್ರಿಗೇನೋ ಸಹಯೋಗ ಕೊಡಬೇಕೆನ್ನುವಂಥ ಮಾತೆ ಅಲ್ಲಿ ಇರುವುದಿಲ್ಲ. कृष्ण तो बहुत साहूकार है, शिव बाबा के पास कोई पैसा आदि है क्या. ಬಾಬಾ ಹೇಳ್ತಾರೆ, ಕೃಷ್ಣ ಎಷ್ಟು ಸಾಹುಕಾರ,
ಕೃಷ್ಣ ಸಾವುಕಾರನಾಗಿ ಮಾಡಿದ್ಯಾರು? ಶಿವಬಾಬಾ. ಭಾರತ ದೇಶವನ್ನು ಸ್ವರ್ಗ ಆಗಿ ಚಿನ್ನದ ಪ್ರಪಂಚ ದ್ವಾರಿಕಾಗಿ ಮಾಡುವಂಥವ್ರು ಯಾರು? ಮತ್ತೆ ಶಿವಬಾಬಾ ಹತ್ರ ಎಷ್ಟನ ಇದೆ? ಏನಿಲ್ಲ. ಎಷ್ಟನ ಇದೆ ಅಂತ ಕೇಳ್ತಿದಾರೆ ಬಾಬಾ. कृष्ण तो वैकुंठ का मालिक है, तुम जानते हो कि हमारे एम ऑब्जेक्ट कितनी बड़ी है। यह लक्ष्मी नारायण बरोबर महाराज महारानी थे, अब नहीं। ಶಿವಬಾಬಾ ಹತ್ರ ಏನೂ ಇಲ್ಲ. ಏನಾದರೂ ಇದ್ರೆ ಇಷ್ಟು ನಿಶ್ಚಿಂತವಾಗಿ ಅವ್ರು ಇರ್ತಿದ್ರ? ಇಲ್ಲ. ನಮ್ಮ ಥರ ಅವರು ಕೂಡ ಇಲ್ಲಿಗೆ ಬರಬೇಕಾಗ್ತಿತ್ತು. ಹೌದು, ಬ್ರಹ್ಮಬಾಬರಿಗೆ ಸಂಪನ್ನವಾಗಿ ಕೊಟ್ಟರು, ಆದರೆ ಬಾಬನ ಹತ್ರ ಏನು ನಿಂತ್ಕೊಂಡಿಲ್ಲ. ಬಾಬಾ ಹೇಳ್ತಿದ್ದಾರೆ, ಕೃಷ್ಣ ಎಷ್ಟು ಸಾಹುಕಾರ ನೋಡಿ. ಇವಾಗ ನೀವು ಕೂಡ ನಿಮ್ಮ ಗುರಿ ಉದ್ದೇಶವನ್ನು ಎದುರುಗಡೆ ಇಟ್ಕೊಳ್ಬೇಕಿದೆ. ಎಷ್ಟು ದೊಡ್ಡ ಲಕ್ಷ್ಯ. ಲಕ್ಷ್ಮೀ ನಾರಾಯಣರೇ ಮಹಾರಾಜ ಮಹಾರಾಣಿಗಳು ಆಗುತ್ತಾರೆ. ಇವಾಗಿಲ್ಲ, ಪುನಃ ತಂದೆ ಆ ರೀತಿ ಮಾಡ್ತಿದ್ದಾರೆ. ಈಗ ನೀವು ಲಕ್ಷ್ಮೀ ನಾರಾಯಣ ಹಿಸ್ಟ್ರಿ ಜೋಗ್ರಫಿಯನ್ನು ತಿಳ್ಕೊಂಡ್ಬಿಟ್ಟಿದ್ದೀರಿ. ऐसे कोई मनुष्य होगा जिसको अपने 84 जन्म का पता हो. ಈ ಪ್ರಪಂಚದಲ್ಲೇ ಹೋಗಿ ಹುಡ್ಕೊಂಬನ್ನಿ, ಯಾರೊಬ್ಬರ ಹತ್ರ ಆದರೂ ಅವರ 84 ಜನ್ಮಗಳ ಕತೆ ಬಗ್ಗೆ ಗೊತ್ತಿದ್ಯಾ ಅಂತ. ಗೊತ್ತಿರುತ್ತಾ? ಗೊತ್ತಿರೋದಿಲ್ಲ. ಅಭಿ ತುಮೆ ಕಿತನೆ ಊಂಚ ಶಿಕ್ಷಾ ಮಿಲ್ತಿ ಹೈ. ಆದರೆ ಬಾಬೂರ್ ಮಕ್ಕಳಿಗೆ ಕೇಳಿದ್ರೆ ಹೇಳುತ್ತಾರೆ, ಏಕೆ ಬಾಬೂರಷ್ಟು ಉನ್ನತ ಶಿಕ್ಷಣೆಯನ್ನು ನಮಗೆ ಕೊಡ್ತಿದ್ದಾರೆ. ಬತಾನೆ ವಾಲ ಹೇಗಿ ಏಕ್ ಬಾಪ್. ಈ ಶ್ರೇಷ್ಠ ಶಿಕ್ಷಣೆಯನ್ನು ಕೊಡುವಂಥವ್ರು ಯಾರು? ತಂದೆ. उनके कितने मंदिर बनाते, तुम कहते हो हमने राज्य किया था, हमारे कितने मंदिर बने हुए हैं. सारा दिन इन बातों में रमन करते हर्षित रहना है. ಇವಾಗ ನೀವು ಖುಷಿಯಾಗಬೇಕು, ನಮ್ಮ ರಾಜ್ಯ ಇನ್ನೇನು ಬರಲಿದೆ, ನಾವೆಷ್ಟು ಸುಂದರ ಮಂದಿರಗಳಲ್ಲಿ ಇಡ್ತೀವಿ, ಪೂರ್ತಿ ದಿನ ಎಲ್ಲ ಇದೇ ಮಾತುಗಳು ರಮಿಸ್ತಾ ರಮಿಸ್ತಾ ಖುಷಿಯಾಗಿ ಹರ್ಷಿತವಾಗಿರಬೇಕು ಅಂತ ಬಾಬಾ ಹೇಳ್ತಾರೆ. ಅದನ್ನೇ ಚಿಂತನೆ ಮಾಡ್ತಾ ಇರಬೇಕು. ನಾವೆಷ್ಟು ಉನ್ನತ ಶಿಕ್ಷಣ ಪಡಿತಿದ್ವಿ, ಭವಿಷ್ಯದಲ್ಲಿ ಎಷ್ಟು ಶ್ರೇಷ್ಠರಾಗ್ತೀವಿ ಅಂತ. ಖುಷಿಯಾಗಿರ್ಲಿಕ್ಕೆ ಏನಾದರೂ ಕಡಿಮೆನ ಪಾಯಿಂಟ್ಸ್ ನಮ್ಮ ಹತ್ರ ಇರೋದು? ಬಾಬಾ ಹೇಳ್ತಿದ್ದಾರೆ, ಪ್ರಪಂಚದಲ್ಲಿ ಅಪ್ರಾಪ್ತಿಯ ವಸ್ತು ಇಲ್ಲದೆ ಇರುವಂಥ ಖಜಾನೆ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿದೆ. ಬಟ್ ನೀವೇ ಖುಷಿಯಾಗಿಲ್ಲ ಅಂದರೆ ಪ್ರಪಂಚದಲ್ಲಿ ಯಾರು ಖುಷಿಯಾಗಿರ್ತಾರೆ ಅಂತ ಕೇಳಿದ್ರು ಬಾಬಾ. ಹೌದಾ ಇಲ್ವಾ? ಯಾವುದೇ ಅಪ್ರಾಪ್ತಿ ವಸ್ತು ಇಲ್ಲದೆ ಇರುವಂಥ ನಮ್ಮ ಹತ್ರನೇ ಖುಷಿ ಇಲ್ಲ ಅಂತಂದ್ರೆ ಇನ್ಯಾರ ಥರ ಹೇಳಕ್ಕೆ ಸಾಧ್ಯ? ಅದಕ್ಕೋಸ್ಕರ ಖುಷಿಯಾಗಿರಬೇಕು ಅಂತ ಹೇಳಿದ್ರು. ಅಚ್ಚಾ, मीठे मीठे सिकरते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते. नमस्ते नमस्ते. धारणा के लिए मुख्य साथ. फर्स्ट पॉइंट, माया के तूफानों से डरना नहीं है, याद की रेस करनी है. ಮಾಯಾ ಬಿರುಗಾಳಿಗಳಿಂದ ಭಯ ಪಡಬಾರದು. ಮಾಯಾ ಬಿರುಗಾಳಿಗಳಿಂದ ಭಯ ಪಡಬಾರದು. ನೆನಪಿನ ರೇಸ್ ಮಾಡಬೇಕು. ಯಾದ್ ಕಾ ಹಿ ಚಾರ್ಟ್ ರಖನಾ ಹೈ. ನೆನಪಿನ ಚಾರ್ಟ್ ಅನ್ನು ಇಡಬೇಕು. याद ही सेफ्टी का साधन है. ನೆನಪೇ ಸೇಫ್ಟಿಯ ಸಾಧನ, ರಕ್ಷಣಾ ಕವಚವಾಗಿದೆ. ನೆನಪೇ ರಕ್ಷಣೆಯ ಸಾಧನವಾಗಿದೆ. ನೆನಪಿನ ಚಾರ್ಟ್ ಇಡಬೇಕು. ನೆನಪೇ ರಕ್ಷಣೆಯ ಸಾಧನವಾಗಿದೆ. सेकेंड पॉइंट, श्रीमत पर हम श्रेष्ठ राजधानी स्थापन कर रहे हैं. ಶ್ರೀಮತದಂತೆ ನಾವು ಶ್ರೇಷ್ಠ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ನಾವು ಶ್ರೇಷ್ಠ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. हम अननोन लेकिन वेल नोन वॉरियर्स है. ನಾವು ಗುಪ್ತ ಸೇನಾ ಆದರೆ ಪ್ರಖ್ಯಾತ ಸೇನೆ ಆಗಿದ್ದೀವಿ. इस रूहानी नशे में रहना है. ಈ ಆತ್ಮಿಕ ನಶೆಯಲ್ಲಿರಬೇಕು. ನಾವು ಗುಪ್ತ ಸೇನೆ ಆದರೂ
ಪ್ರಖ್ಯಾತ ಸೇನೆಯಾಗಿದ್ದೀರಿ. ಈ ಆತ್ಮಿಕ ನಶೆಯಲ್ಲೇ ಇರಬೇಕು ಅಂತ ಹೇಳ್ತಿದ್ದಾರೆ. वरदान: परमात्मा प्यार की शक्ति से असंभव को संभव करने वाले ಪದಮಾಪದಂ ಭಾಗ್ಯವಾನ್ ಭವ. ಪರಮಾತ್ಮನ ಪ್ರೀತಿಯ ಶಕ್ತಿಯಿಂದ ಅಸಂಭವವನ್ನು ಸಂಭವ ಮಾಡುವಂತಹ ಪದಮಾಪದಂ ಭಾಗ್ಯವಾನ್ ಭವ. ಪರಮಾತ್ಮನ ಪ್ರೀತಿಯ ಶಕ್ತಿಯಿಂದ ಅಸಂಭವವನ್ನು ಸಂಭವ ಮಾಡುವಂತಹ ಪದಮಾಪದಂ ಭಾಗ್ಯವಾನ್ ಭವ. पदमापदम भाग्यवान बच्चे सदा परमात्मा प्यार में लवलीन रहते हैं. परमात्मा प्यार की शक्ति किसी भी परिस्थिति को श्रेष्ठ स्थिति में बदल देती है. असंभव कार्य भी संभव हो जाता है, मुश्किल सहज हो जाता है, क्योंकि बाप दादा का वायदा है कि हर समस्या को पार करने में प्रीति की रीति निभाते रहेंगे. लेकिन कभी कभी प्रीत करने वाले नहीं बनना, सदा प्रीत निभाने वाले बनना. ಬಾಬಾ ಹೇಳ್ತಾರೆ, ಪದಮಾಪದಂ ಭಾಗ್ಯವಾನ್ ಮಕ್ಕಳು ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗಿರುತ್ತಾರೆ. ಪರಮಾತ್ಮನ ಪ್ರೀತಿಯ ಶಕ್ತಿ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನಮ್ಮನ್ನು ಶ್ರೇಷ್ಠ ಸ್ಥಿತಿಯಲ್ಲಿ ಇರೋದನ್ನು ಮಾಡಿಬಿಡುತ್ತೆ. ಪರಿಸ್ಥಿತಿನೇ ಬದಲಾವಣೆ ಮಾಡಿಬಿಡುತ್ತೆ. ಅಸಂಭವ ಕಾರ್ಯವನ್ನು ಸಂಭವ ಮಾಡುತ್ತದೆ, ಪರಿಶ್ರಮವನ್ನು ಸಹಜ ಮಾಡಿಬಿಡುತ್ತದೆ. ಏಕೆಂದರೆ ಬಾಬ್ದಾದಾರವರ ವಾಯ್ದ ಪ್ರಮಾಣವಾಗಿದೆ, ಪ್ರತಿಯೊಂದು ಸಮಸ್ಯೆಯನ್ನು ದಾಟಿಸುವ ಪ್ರೀತಿಯ ರೀತಿ ನಾನು ಮಾಡುತ್ತೇನೆ ಅಂತ. ತಂದೆ ಪ್ರೀತಿ ಮಾಡ್ತಿದ್ದಂತೆ ನಿಮ್ಮ ಪರೀಕ್ಷೆ ಸಮಯದಲ್ಲಿ, ಕಠಿಣ ಸಮಯದಲ್ಲಿ ನಾನು ನಿಮ್ಮ ಜೊತೆಯಲ್ಲಿದ್ದು ಆ ಪರಿಸ್ಥಿತಿಯನ್ನು ದಾಟಿಸುತ್ತೇನೆ ಅಂತ ತಂದೆ ಪ್ರತಿಜ್ಞೆ ಮಾಡಿದ್ದಾರೆ. ಆದ್ದರಿಂದ ತಂದೆ ಆವಾಗವ ನಿಭಾಯಿಸುವಂಥವ್ರಲ್ಲ, ಸದಾ ನಿಭಾಯಿಸುವಂಥವ್ರು. ಅದಕ್ಕೋಸ್ಕರ ನೀವು ಕೂಡ ಏನಾಗಬೇಕು, ಸದಾ ತಂದೆ ಜೊತೆಯಲ್ಲಿ ಪ್ರೀತಿಯ ನಿಭಾಯಿಸಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಸ್ಲೋಗನ್: अपने श्रेष्ठ कर्म व श्रेष्ठ चलन द्वारा दुआओं जमा कर लो तो पहाड़ जैसी बात भी रूई के समान अनुभव होगा. तम श्रेष्ठ कर्म ಅಥವಾ ಶ್ರೇಷ್ಠ ಚಲನೆಯ ಮುಖಾಂತರ, ತಮ್ಮ ಶ್ರೇಷ್ಠ ಕರ್ಮ ಅಥವಾ ಶ್ರೇಷ್ಠ ಚಲನೆಯ ಮುಖಾಂತರ, ಚಲನೆ ಅಂದರೆ ನಡತೆಯ ಮುಖಾಂತರ ಆಶೀರ್ವಾದಗಳನ್ನು ಜಮಾ ಮಾಡಿಕೊಂಡು, ನಮ್ಮ ಶ್ರೇಷ್ಠ ಕರ್ಮ ಅಥವಾ ಶ್ರೇಷ್ಠ ಚಲನೆಯ ಮುಖಾಂತರ ಆಶೀರ್ವಾದಗಳನ್ನು ಜಮಾ ಮಾಡಿಕೊಂಡರೆ ಬೆಟ್ಟದ ತರಹ ಮಾತು ಸಹ ಹತ್ತಿಯ ಸಮಾನ ಅನುಭವ ಆಗುತ್ತದೆ. ಬೆಟ್ಟದ ಸಮಾನ ಮಾತು ಸಹ ಹತ್ತಿಯ ಸಮಾನ ಆಗಿಬಿಡುತ್ತದೆ. ಓಂ ಶಾಂತಿ. ಅದಕ್ಕೋಸ್ಕರ ಏನು ಮಾಡಬೇಕು, ಸದಾ ಶ್ರೇಷ್ಠ ಕರ್ಮ ಅಥವಾ ಶ್ರೇಷ್ಠ ಚಲನೆ ಮಾಡಿ ಎಲ್ಲರೂ ಆಶೀರ್ವಾದನ ಜಮಾ ಮಾಡ್ಕೊಳ್ಬೇಕು. ಅವಾಗ ಬೆಟ್ಟದಂಥ ಪರಿಸ್ಥಿತಿ ಕೂಡ ನಮಗೆ ಹತ್ತಿ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಓಂ ಶಾಂತಿ. ಇವತ್ತು ಶ್ರೇಷ್ಠವಾಗಿ ಬಾಬಾ ಡಬಲ್ ಕಿರೀಟಧಾರಿಗಳಾಗಬೇಕು ಅಂದರೆ ಡಬಲ್ ಅಹಿಂಸಕರಾಗಿ ಅಂತ ತಿಳಿಸ್ತಿದ್ರು ಬಾಬಾ. ಅದಕ್ಕೋಸ್ಕರ ನೀವು ಅನ್ನೋನ್ ಬಟ್ ವೆಲ್ ನೋನ್ ವಾರಿಯರ್ಸ್ ಅಂತ ಹೇಳ್ತಿದ್ರು ಬಾಬಾ ಅಲ್ವಾ. ಗುಪ್ತ ಸೈನಿಕರಾದರೆ ಪ್ರಖ್ಯಾತ ಆಗುವಂಥ ಸೈನಿಕರಾಗಿದ್ದೀರಿ, ಶ್ರೇಷ್ಠ ಕರ್ತವ್ಯವನ್ನು ತಿಳ್ಕೊಂಡು ನಡೆಯಿರಿ ಅಂತ. ಓಂ ಶಾಂತಿ. ಸುಮಾರು ಕೊಟ್ಟಿದ್ದಾರೆ.